ಅವಧಾನ ಅಂದ್ರೆ ಏನು? ಅವಧಾನ ಅಂತಂದ್ರೆ ಏಕಾಗ್ರತೆ ಅಂತ ಅರ್ಥ. ಮೊದಲು ಕಂಡು ಬರೋದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ. ಈ ಏಕಾಗ್ರತೆನ ಭಂಗ ಮಾಡೋದಕ್ಕೆ ಅಪ್ರಸ್ತುತ ಪ್ರಸಂಗಿನೂ ಇರ್ತಾರಂತಲ್ಲ. ಜೈನರಲ್ಲಿ ಇದನ್ನ ಮೊದಲು ಕಾಣೋದು. ಹೆಂಗೆ ನೆನಪಿನ ಶಕ್ತಿ? ನಾನೇ ವ್ಯಾಕರಣ ಪಾಠ ಮಾಡ್ತೀನಿ ಬನ್ನಿ ಅಂತ ಕೂತ್ಕೊಳ್ಳಿ ಅಂತಂದ್ರೆ ಯಾರು ಬರಲ್ಲ. ಸಿನಿಮಾ ನೋಡಿ ಬನ್ನಿ ಅಂತ ಕರೆದ್ರೆ ಖಂಡಿತ ಬರ್ತಾರೆ, ಯಾಕೆಂದ್ರೆ ಅದು ಎಂಟರ್ಟೈನ್ಮೆಂಟ್. ಪ್ರತಿ ಮನೆಯಲ್ಲೂ ನಾಯಿಗಳ ತರ ಕವಿಗಳು ಇದ್ದೇ ಇದ್ದಾರೆ. ಆದ್ರೆ ಶತಾವಧಾನಿಗಳಿಗೆ ಒಂದ್ ಬಾರಿ ಕೇಳಿದ್ರಂತೆ, ಎಳೆದಷ್ಟು ಗಿಡ್ಡ ಆಗೋದು ಯಾವುದು ಅಂತ ಒಬ್ರು ಪ್ರಶ್ನೆ ಕೇಳಿದ್ರಂತೆ. ಇವರು ಆತರ ಈಗಿನ ಕಾಲದಲ್ಲಂತೂ ಫೇಸ್ಬುಕ್ ಮೊದಲಾದ ಮಾಧ್ಯಮಗಳಲ್ಲಿ ಎಲ್ಲರೂ ಕವಿಗಳೇ ಆಗಿರ್ತಾರೆ. ಶಂಕರ್ನಾಗ್ ತೀರ್ಕೊಂಡ್ ಟೈಮು ಅನ್ಸುತ್ತೆ, ಅಯ್ಯೋ ಎಷ್ಟು ಒಳ್ಳೆ ನಟ ಆಗಿದ್ದ. ನಿಮಗೆ ಕಷ್ಟ ಅನ್ಸಿದ್ ಯಾವ್ದು? ಜೋಗ್ ಫಾಲ್ಸ್ ಬಗ್ಗೆ ವರ್ಣನೆ ಮಾಡಿ ಅಂತ ಕೇಳಿದ್ರು. ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ನಾನು ಹೇಳಿದೆ ಅದು ಹೇಗೆ ಜೋಗ ಅನ್ನೋ ಹೆಸರು ಅಂದ್ರೆ ಸಮಸ್ಯೆ ಬಣ್ಣ ನಾವು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲೆಲ್ಲ ನೋಡಿದೀವಿ. ನಿಮಗೆ ಬಹಳ ಕಷ್ಟ ಅನ್ಸಿದ್ ಯಾವ್ದು? ಮೆಟ್ರೋ ಸಿಟಿಯಲ್ಲಿ ಅಂತ ಶುರು ಮಾಡಿದ್ರು. ನಾನು ಕಟ್ರೋ ಬಿಟ್ರೋ ಅಂತೆಲ್ಲ ಈ ಅಶ್ಲೀಲ ಪ್ರಶ್ನೆಗಳು ಬರುತ್ತವೆ. ಕೇಳಿದ್ದೆ. ತೀರಾ ಅಶ್ಲೀಲ ಆಗ್ಬಿಡುತ್ತೆ ಅಂತ ವಿಚಾರ ಮಾಡ್ತೇನೆ. ಸೆನ್ಸಾರ್ ಕಟ್ ಹಾಕ್ಬೇಕಾಗುತ್ತೆ. ನಾನೊಂದು ಹೇಳ್ಬೋದಾ ನಿಮ್ಗೆ? ಸುದ್ದಿ ಅನ್ನೋ ಅಸಾಮಾನ್ಯ ಸುಂದರಿ. ಈ ಸಂಖ್ಯಾಬಂಧ ಅನ್ನೋದು ಅದನ್ನು ಮೊದಲು ಹೇಳಿದಂತವನು ಕನ್ನಡದ ಕವಿ ಕಾಮ ಅಂತ. ಇನ್ನೊಂದು ಪುಷ್ಪಗಣನ ಅಂತ ಹೇಳ್ತಾರೆ. ಆ ತರದ ಹೂ ತಗೊಂಡು ಅವಧಾನಿಗೆ ಬೆನ್ನಿಗೆ ಹೊಡಿತಿದ್ರು ಒಬ್ರು. ಅದೇ ಒಂದು ಸಮಸ್ಯೆ ಕೊಡ್ಬೋದಾ? ಕೇಳಿ. ಮೈಕು, ಆಡಿಯೋ, ವೆಬ್, ನ್ಯೂಸ್. ಹೆಣ್ಮಕ್ಳು ಯಾರಾದ್ರೂ ಅಷ್ಟಾವಧಾನಿಗಳಿದಾರ? ಕನ್ನಡದ ಇತಿಹಾಸ ನೋಡಿದ್ರೆ ಅವಳೇ ಮೊದಲ ಜ್ಯೋತಿಷ್ಮತಿ ತೈಲ ಅಂತ. ಇವಳು ಹೋಗಿ ಬಾಯಾರಿಕೆಯಿಂದ ಕುಡಿದ್ಬಿಟ್ಟು ಅದನ್ನ ಇವಳಿಗೆ ಪದ್ಯ ಎಲ್ಲ ಹೇಳೋ ಶಕ್ತಿ ಬಂದ್ಬಿಡ್ತು ಅಂತ. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಈ ಇಂಜಿನಿಯರ್ಗಳ ಬ್ರೈನು ಬಹಳ ಶಾರ್ಪ್ ಆಗಿ ಓಡುತ್ತೆ. ಏನದು ಕನೆಕ್ಷನ್ ಅದು? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ಪ್ರತಿ ಬಾರಿಯೂ ಒಬ್ಬೊಬ್ಬ ವಿಶೇಷ ಅತಿಥಿನ ನಾವು ನಮ್ಮ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಪರಿಚಯಿಸ್ತೀವಿ. ಇವತ್ತು ವಿಶೇಷ ಅತಿಥಿಯ ಜೊತೆ ಒಂದು ವಿಶಿಷ್ಟ ಕಲೆಯ ಬಗ್ಗೆ ಕೂಡ ನಿಮಗೆ ನಾವು ಪರಿಚಯ ಮಾಡಿಕೊಡೋರಿದ್ದೀವಿ. ಅವಧಾನ ಕಲೆ. ಅವಧಾನ ಕಲೆ ಇದು ಕಲೆಗೆ ಕಲೆಯೂ ಹೌದು, ಕ್ರೀಡೆಗೆ ಕ್ರೀಡೆಯೂ ಹೌದು, ಮನರಂಜನೆಗೆ ಮನರಂಜನೆಯೂ ಹೌದು. ಇದೊಂದು ರೀತಿ ಅರಿವಿನ ಆಟ ಅಂತ ಹೇಳಬಹುದು. ಇಂತಹ ವಿಶಿಷ್ಟ ಅವಧಾನ ಕಲೆಯಲ್ಲಿ ಹಲವು ಅಷ್ಟಾವಧಾನಗಳನ್ನು ನೆರವೇರಿಸಿರುವ ಪ್ರಭಾವಶಾಲಿಗಳಾದ ಶ್ರೀ ಗಣೇಶ್ ಭಟ್ ಕೊಪ್ಪಲತೋಟ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಈ ಕಲೆಯ ಸವಿಸ್ತಾರ ಚಿತ್ರಣ ನಾನು ನಿಮ್ಮ ಮುಂದೆ ಇಡೋರಿದ್ದೀನಿ. ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅವಧಾನ ಕಲೆ ಇದು ಹೆಸರೇ ಬಹಳ ತೂಕದ್ದು ಅಂತ ಅನಿಸುತ್ತೆ ಸಾಮಾನ್ಯ ಜನರಿಗೂ ಕೂಡ. ಆದರೆ ಯಾವುದೇ ಕಾರ್ಯಕ್ರಮ ಆರಂಭಿಸಬೇಕಾದ್ರೂ ನಾವು ಗಣಪತಿನ ನಮಿಸ್ತೀವಿ, ಯಾವುದೇ ವಿಘ್ನಗಳಾಗದೆ ಆ ಕಾರ್ಯಕ್ರಮ ಪೂರ್ತಿಯಾಗಲಿ ಅಂತ. ಆದರೆ ನಮ್ಮ ಇವತ್ತಿನ ಸಂವಾದಕ್ಕೆ ನಾವು ಒಬ್ಬರನ್ನು ನೆನೆಸದೆ ಇವತ್ತಿನ ಕಾರ್ಯಕ್ರಮ ಆರಂಭಿಸೋದಕ್ಕೆ ಸಾಧ್ಯ ಇಲ್ಲ. ಅವಧಾನ ಕಲೆ ಇವತ್ತು ಜೀವಂತವಾಗಿದೆ, ಜನರ ಹತ್ರ ತಲುಪ್ತಾ ಇದೆ ಅಂದರೆ ಅದು ಶತಾವಧಾನಿ ಶ್ರೀ ಆರ್ ಗಣೇಶ್ ಅವರಿಂದ ಮಾತ್ರ. ಕನ್ನಡದಲ್ಲಿ ಅವರ ಪುಸ್ತಕ ಕೂಡ ಇದೆ. ಸೊ ವೀಕ್ಷಕರೇ, ಕನ್ನಡದಲ್ಲಿ ಅವರ ಅತ್ಯದ್ಭುತ ಪುಸ್ತಕ ಇದೆ, ನೀವು ಕೂಡ ಅದನ್ನು ಓದಬಹುದು. ನಿಮಗೆ ಶತಾವಧಾನಿಗಳು ಯಾವ ರೀತಿ ಪ್ರೇರಣೆ? ನಾನು ಚಿಕ್ಕಂದಿಂದ ಪದ್ಯ ಎಲ್ಲ ಬರ್ಕೊಂಡಿದ್ದೆ ನನ್ನ ಪಾಡಿಗೆ. ಆದರೆ ಶತಾವಧಾನಿಗಳ ಪರಿಚಯ ಆದಮೇಲೆ ಅದು ಒಂದು ಸ್ಪಷ್ಟವಾದ ರೂಪ ತಗೊಂಡ್ತು. ನಾನು 5ನೇ ಕ್ಲಾಸಿಂದನೇ ಪದ್ಯ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದ್ದು. ಛಂದಸ್ಸಿನ ಬಗ್ಗೆ ಎಲ್ಲ ಆವಾಗ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಏನಿರುತ್ತೋ ಅಷ್ಟು ತಿಳ್ಕೊಂಡು ಅದರಲ್ಲೇ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನಮಗೆ ಏನು ತಪ್ಪಾಗುತ್ತೆ ಹೇಳಿ ಗೊತ್ತಾಗೋಲ್ಲ ಆವಾಗ. ಅಂದರೆ ಈಗ ನಮ್ಮ ಶಿಕ್ಷಕರಾಗಲಿ ಯಾರೇ ಪಾಪ ಅವ್ರಿಗೆ ತಿಳಿದ ಮಟ್ಟಿಗೆ ತಿದ್ದುತ್ತಿದ್ರು. ಆದರೆ ಸರಿಯಾಗಿ ಇದು ಸರಿಯಾಗಿದೆ ಅಂತ ಹೇಳೋರು ಯಾರೂ ಇರಲಿಲ್ಲ. ಮತ್ತು ಈಗ ಕನ್ನಡದಲ್ಲಿ ಏನಾಗಿದೆ, ಈ ಛಂದೋಬದ್ಧವಾದ ಪದ್ಯ ರಚನೆ ಈ ಥರದ್ದೆಲ್ಲ ತುಂಬ ಕಡಿಮೆ ಆಗಿರೋ ಕಾರಣ ಅದು ಗೊತ್ತಿರೋರು ತುಂಬ ಕಡಿಮೆ ಜನ. ಹಾಗಾಗಿ ಶತಾವಧಾನಿಗಳ ಪರಿಚಯ ಆದಮೇಲೆ ಅವರಿಗೆ ನಾನು ಪತ್ರದಲ್ಲಿ ಪರಿಚಯ. ಮೊದಲು ಅವ್ರಿಗೆ ಪತ್ರ ಬರೆದಿದ್ದೆ. ಯಾವ ವಯಸ್ಸಿನಲ್ಲಿ ಪತ್ರ? ನಾನು ಇಂಜಿನಿಯರಿಂಗ್ ಮಾಡೋವಾಗ 2010-11 ಟೈಮ್ ಇರಬೇಕು. ಆವಾಗ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ. ಅವ್ರ ಪತ್ರ ಓದಿ ಖುಷಿಯಾಗಿ ನನಗೆ ಅವಾಗಿನ್ನೂ ಅವಧಾನ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಅವಧಾನ ಅಂದರೆ ಏನು, ಇದು ಯಾವ ಥರ ಇರುತ್ತೆ. ಆಮೇಲೆ ಅವರು ಒಂದು ಲೇಖನ ಬರೆದಿದ್ದನ್ನು ಎಲ್ಲೋ ಓದಿದ್ದೆ. ಅದರಲ್ಲಿ ಕೆಲವು ಹಳೆ ಪದ್ಯಗಳನ್ನೆಲ್ಲ ಅವ್ರು ಕೋಟ್ ಮಾಡಿದರು. ಹಾಗಾಗಿ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇವ್ರ ಹತ್ರ ಕೇಳಿದ್ರೆ ಸರಿ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಪತ್ರ ಬರೆದಾಗ ಅದರಲ್ಲಿ ನನ್ನ ಫೋನ್ ನಂಬರು ಬರೆದಿದ್ದೆ. ಅವರು ವಾಪಸ್ ಫೋನೇ ಮಾಡಿದ್ರು. ನನಗೆ ಗಾಬರಿ ಆಗಿಬಿಟ್ಟಿದೆ, ಒಂದೇ ಬಾರಿ ಟೆನ್ಷನ್ ಆಗಿ ಏನು ಮಾಡಬೇಕಪ್ಪ ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ ಅವಧಾನ ಅಂದರೆ ಹೀಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ
ಇದು ಈ ಥರ ಈ ಪದ್ಯಗಳು ಹೀಗಾಗಬೇಕು ಅಂತೆಲ್ಲ ಹೇಳಿದ್ರು. ನನಗದು ಯಾವುದೂ ತಲೆಗೆ ಹೋಗಿಲ್ಲ ಅವತ್ತು ಎಕ್ಸೈಟ್ಮೆಂಟಲ್ಲಿ. ಆಮೇಲೆ ಏನಾದರೂ ಸಂದೇಹ ಇದ್ದಾಗ ಈ ನಂಬರಿಗೆ ಫೋನ್ ಮಾಡಪ್ಪ ಅಂತಂದರು. ಆ ನಂಬರ್ ಸೇವ್ ಮಾಡಿಕೊಂಡೆ. ಆಮೇಲೆ ಆಲ್ಮೋಸ್ಟ್ ವಾರಕ್ಕೊಂದು ದಿವಸನೋ 4-5 ದಿವಸಕ್ಕೊಂದು ಬಾರಿನೋ ಫೋನ್ ಮಾಡಿಕೊಂಡು ನನ್ನ ಪದ್ಯ ಕಳಿಸೋದು, ಹೇಳೋದು, ಕರೆಕ್ಷನ್ ಮಾಡಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾನು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿರೋದು. ಬೆಂಗಳೂರಿಗೆ 2012ರಲ್ಲಿ ಬಂದೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು. ಆವಾಗ ಅವ್ರದ್ದು ಶತಾವಧಾನ ಆಯೋಜನೆ ಆಗಿತ್ತು ಇಲ್ಲಿ NMKRV ಕಾಲೇಜ್ನಲ್ಲಿ. ಮೊದಲ ತುಂಬುಗನ್ನಡ ಶತಾವಧಾನ ಅಂತ ಸಂಪೂರ್ಣವಾಗಿ ಅಷ್ಟು ಕನ್ನಡ ವಿಭಾಗಗಳನ್ನ ಇಟ್ಕೊಂಡು ಮಾಡಿದರು. ಆ ಸಂದರ್ಭದಲ್ಲಿ ನನಗೂ ಪೃಚ್ಛಕಾಗಿ ಬರೋದಕ್ಕೆ ಹೇಳಿದ್ರು. ನಾನು ಪದ್ಯಗಳನ್ನೆಲ್ಲ ಅವ್ರಿಗೆ ಕಳಿಸ್ತಾ ಇದ್ದೆ. ಮತ್ತು ಅಷ್ಟೊತ್ತಿಗಾಗಲೇ ಪದ್ಯಪಾನ ಅಂತ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಿದರು ನಮ್ಮ ಶತಾವಧಾನಿಗಳು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು. ಈ ಛಂದೋಬದ್ಧವಾದ ಪದ್ಯ ರಚನೆ ಮಾಡೋದಕ್ಕೆ ಎಲ್ರಿಗೂ ಮಾರ್ಗದರ್ಶಿ ಆಗಲಿ ಅಂತ ಗಣೇಶರು ಕೂಡ ಅಲ್ಲಿ ಪದ್ಯಗಳನ್ನು ಕರೆಕ್ಷನ್ ಮಾಡೋದು, ತಿದ್ದೋದು, ಛಂದಸ್ಸನ್ನು ಹೇಳ್ಕೊಡೋದು, ಅಲಂಕಾರಗಳನ್ನು ಹೇಳ್ಕೊಡೋದು, ಈ ಥರ ಎಲ್ಲ ಪಾಠನೂ ಮಾಡಿದರು ಕೆಲವು ಕಾಲ. ಹಾಗಾಗಿ ನಮಗೆಲ್ಲ ಅದೊಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಅಲ್ಲಿ ಪದ್ಯಗಳನ್ನೆಲ್ಲ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಶತಾವಧಾನ ಆಯೋಜನೆ ಮಾಡಿದ್ರು ಅವರು. ಆಗ 100 ಜನ ಪೃಚ್ಛಕರು ಬೇಕು. ಪೃಚ್ಛಕರು ಅಂದರೆ ಪ್ರಶ್ನೆ ಕೇಳೋರು. 100 ಜನ ಬೇಕಲ್ವಾ. ಆವಾಗ ನನಗೂ ಒಂದು ಅವಕಾಶ ಸಿಕ್ತು ಅದರಲ್ಲಿ. ನಾನು ಅಲ್ಲಿ ಬಹುಶಃ ನಾನೇ ಅತ್ಯಂತ ಕಿರಿಯ ಪೃಚ್ಛಕ ಆಗಿದ್ದೆ ಅವಾಗ. 22 ವರ್ಷನೇನೋ ಇತ್ತು ಅವಾಗ. ಇದರಲ್ಲಿ ಪೃಚ್ಛಕ ಆಗಿ ಬಂದಿದ್ದೆ. ಅಲ್ಲಿಂದ ಗಣೇಶರ ಹಲವು ಪ್ರಶ್ನೆ ಏನಾಗಿತ್ತು ಅವತ್ತು? ಪ್ರಶ್ನೆ ಸಮಸ್ಯಾ ಪೂರ್ಣ ಅಂತ, ಅದು ಮುಂದೆ ಡಿಸ್ಕಸ್ ಮಾಡ್ತಾ ಬೇಕಾದರೆ ಹೇಳೋಣ. ಒಂದು ಸಾಲು ಕೊಟ್ಟು ಅದಕ್ಕೆ ಇದು ಮಾಡೋದು, ಆ ಥರ ಅದು 3 ದಿವಸ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಪೃಚ್ಛಕ ಆಗಿ ಬಂದು ಆಮೇಲೆ ಗಣೇಶ್ ಅವ್ರ ಜೊತೆ ಸುಮಾರು ಅವಧಾನಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನೋಡ್ತಾ ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದೆ. ಹಾಗೆ ಇದಾಗ ಒಂದಷ್ಟು ಕಾಲದ ಬಳಿಕ ನೀನು ಅವಧಾನ ಮಾಡ್ಬೋದಲ್ಲ ಅಂತಂದರು. ಎಲ್ಲ ಸೇರಿ ಪದ್ಯಪಾನದ ಎಲ್ಲ ಸ್ನೇಹಿತರು, ಅವರು ನಮ್ಮ KBS ರಾಮಚಂದ್ರ ಅಂತಿದ್ದಾರೆ ವಿಜಯನಗರದಲ್ಲಿ, ಅವ್ರ ಮನೆಯಲ್ಲಿ ಆಯೋಜನೆ ಮಾಡಿದ್ರು ನಂದು ಮೊದಲನೇ ಅವಧಾನವನ್ನು. ಶತಾವಧಾನಿಗಳು ಎಲ್ಲ ಪೃಚ್ಛಕರಾಗಿ ಬಂದರು. ಆವಾಗ ಅವರು ಎಲ್ಲರೂ ಸ್ನೇಹಿತರೆ, ತುಂಬ ಜನ ಏನು ಇರಲಿಲ್ಲ. ಆ ಬಳಿಕ ಹೀಗೆ ಇವನು ಮಾಡ್ತಾನೆ ಅಂತ ಗೊತ್ತಾದ್ಮೇಲೆ ಕೆಲವು ವೇದಿಕೆಗಳಲ್ಲಿ ಅಲ್ಲಿ ಅವಕಾಶ ಸಿಗ್ತಾ ಅವಧಾನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ನಮಗೆಲ್ಲ ಗಣೇಶರು ಏನು ಹೇಳ್ತಾರೆ, ನನಗೆ ಯಾರೂ ಶಿಷ್ಯರಿಲ್ಲ ಅಂತ ಹೇಳ್ತಾರೆ, ಆದರೆ ನಮಗೆ ಅವ್ರ ಗುರುಗಳೇ, ಅವ್ರು ನನಗೆಲ್ಲ ಸ್ನೇಹಿತರು ಅಂತ ಹೇಳ್ತಾರೆ. ಅವ್ರ ದೊಡ್ಡತನ. ಕೋಟ್ಯಾಂತರ ಜನರಿಗೆ ಶತಾವಧಾನಿಗಳು ಖಂಡಿತ ಗುರುಗಳಾಗಿದ್ದಾರೆ. ಅವ್ರ ಮುಂದೆ ಕೂತ್ಕೋಬೇಕು ಅಂದರೂ ಕೂಡ ಒಂದಷ್ಟು ಕಲ್ತು ಕೂತ್ಕೋಬೇಕು ಅನ್ನೋ ಭಯ ಖಂಡಿತ ಬಹಳಷ್ಟು ಜನರಲ್ಲಿ ಇರುತ್ತೆ. ಅವಧಾನ ಅಂತ ಬಹಳಷ್ಟು ನಾವು ಮಾತನಾಡಿದ್ವಿ, ಆರಂಭದಿಂದಲೂ ಈ ಪದ ಬಳಕೆ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಅವಧಾನ ಅಂದರೆ ಏನು, ಆ ಕಲೆ ಏನು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೋದಾ? ಆಗಲಿ. ಒಂದು ಸ್ಥೂಲವಾಗಿ ಅವಧಾನ ಅಂತಂದರೆ ಏಕಾಗ್ರತೆ ಅಂತ ಅರ್ಥ. ಏಕಾಗ್ರತೆ ಎಲ್ರಿಗೂ ಇರಬೇಕು. ಏನೇ ಕೆಲಸ ಮಾಡೋವಾಗಲಾದ್ರೂ ನಾವು ಅದನ್ನೊಂದು ಪರ್ಫೆಕ್ಟಾಗಿ ಮಾಡಬೇಕು ಅಂತಾದರೆ ಆ ಏಕಾಗ್ರತೆ ಬೇಕೇ ಬೇಕು. ನಾವು ಅಡುಗೆ ಮಾಡೋದಿರಲಿ, ಊಟ ಮಾಡೋದಿರಲಿ, ಯಾವುದೇ ಇರಲಿ, ಅದನ್ನು ಒಂದು ಕಲೆಯಾಗಿ ಹೇಗೆ ರೂಪಿಸಿದ್ದಾರೆ ಅಂದರೆ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆಯಲ್ಲಿ ನೋಡಿದಾಗ ಈ ಅವಧಾನ ಕಲೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಮೊದಲು ಕಂಡು ಬರೋದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ. ಅದರಲ್ಲಿ ಅವನು ಅದೇ ಈಗ ಕಾವ್ಯವನ್ನು ರಚನೆ ಮಾಡೋದು, ಸಮಸ್ಯಾಪೂರ್ಣ, ಪ್ರಹೇಳಿಕೆ ಅಂತೆಲ್ಲ, ಅಂದರೆ ನಾವು ಒಗಟು ಅಂತೆಲ್ಲ ಯಾವ್ದು ಹೇಳ್ತೀವಿ ಆ ಥರದ್ದೆಲ್ಲ ಅವನು ಪಟ್ಟಿ ಮಾಡಿಕೊಟ್ಟಿದ್ದಾನೆ. 64 ಕಲೆಗಳ ಪಟ್ಟಿ ಕೊಟ್ಟಿದ್ದಾನೆ. ಅದರಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸೇರಿ ಕೆಲವಷ್ಟೆಲ್ಲ ತಗೊಂಡು ಸಾಹಿತ್ಯ ಅವಧಾನ ಅಂತ ಆಗಿರೋದು. ಬೇರೆ ಬೇರೆ ಅವಧಾನದ ಪ್ರಕಾರಗಳಿದೆ. ಅಂದರೆ ಮುಖ್ಯವಾಗಿ ಅವಧಾನ ಅಂದರೆ ಏಕಾಗ್ರತೆ. ಅದರಲ್ಲಿ ಈ ಸಾಹಿತ್ಯ ಅವಧಾನದಲ್ಲಿ ಮುಖ್ಯವಾಗಿ ಪೂರಣ, ಧಾರಣ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅದನ್ನು ಪೂರಣ ಮಾಡೋದು, ಪೂರೈಸೋದು, ಅವರು ಹೇಳಿರೋ ನಿಬಂಧನೆಗೆ ತಕ್ಕ ಹಾಗೆ ಇವರು ಪೂರಣ ಮಾಡೋದನ್ನು ಪೂರಣ ಅಂತ. ಧಾರಣ ಅಂದರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಹೇಳಬೇಕು ಅಂತ. ಈಗ ಅಷ್ಟಾವಧಾನ, ಶತಾವಧಾನ ಅಂತೆಲ್ಲ ಹೇಳ್ತಾರೆ. ಅಷ್ಟಾವಧಾನದಲ್ಲಿ 8 ವಿಭಾಗಗಳಿರುತ್ತೆ. 8 ಜನ ಪ್ರಶ್ನೆ ಕೇಳ್ತಾರೆ. ಆ 8 ಜನರ ಪ್ರಶ್ನೆಗಳನ್ನು ಅವರು ಕೇಳಿರೋ ನಿಬಂಧನೆಗೆ ತಕ್ಕ ಹಾಗೆ ಪದ್ಯಗಳನ್ನು ರಚನೆ ಮಾಡಿ ಪೂರಣ ಮಾಡೋದು ಪೂರಣ. ಆದರೆ ಕೊನೆಯ ಸುತ್ತಿನಲ್ಲಿ 8 ಜನರದ್ದು ಪ್ರಶ್ನೆಗಳು ಮುಗಿದ ಮೇಲೆ ಪ್ರತಿಯೊಂದು ಪದ್ಯ ಅಂದರೆ 4 ಸಾಲು. ಹಾಗಾಗಿ 4 ಸುತ್ತಿನಲ್ಲಿ ನಡೆಯುತ್ತೆ ಕಾರ್ಯಕ್ರಮ. ಮೊದಲನೇ ಸುತ್ತಿನಲ್ಲಿ 1 ಸಾಲು ಪದ್ಯ ಹೇಳ್ತಾರೆ, 2ನೇ ಸುತ್ತಿನಲ್ಲಿ 2ನೇ ಸಾಲು ಪದ್ಯ, 3ನೇ ಸುತ್ತಲ್ಲಿ 3ನೇ ಸಾಲು ಪದ್ಯ, 4ನೇ ಸುತ್ತಲ್ಲಿ 4ನೇ ಸಾಲಿನ ಪದ್ಯ ಹೇಳಿ ಪೂರ್ಣ ಮಾಡಿ 5ನೇ ಸುತ್ತಿನಲ್ಲಿ ಅಷ್ಟನ್ನು ನೆನಪಿನಿಂದ ಮತ್ತೆ ಹೇಳ್ತಾ ಹೋಗಬೇಕು. ಇದು ಅಷ್ಟಾವಧಾನದ ಸಾಮಾನ್ಯ ಲಕ್ಷಣ, ಅಂದರೆ ಸ್ಥೂಲವಾದ ಲಕ್ಷಣ. ಶತಾವಧಾನ ಅಂದರೆ 100 ಜನ ಪೃಚ್ಛಕರು ಇರ್ತಾರೆ. ಆ 100 ಜನ ಪ್ರಶ್ನೆ ಕೇಳೋರಿಗೂ ಮೊದಲನೇ ಸುತ್ತಿನಲ್ಲಿ ಎಲ್ಲರಿಗೂ ಒಂದೊಂದು ಸಾಲು ಉತ್ತರ. ಆಮೇಲೆ 1ನೇವನಿಂದ ಅದು 3 ದಿವಸ ನಡೆಯುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಮೊದಲನೇ ಸೆಷನ್ನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಾಲು ಉತ್ತರ, 2ನೇ ಸೆಷನ್ನಲ್ಲಿ 2ನೇ ಸಾಲು ಉತ್ತರ,
3ನೇ ಸೆಷನಲ್ಲಿ 3ನೇ ಸಾಲು ಉತ್ತರ, ಹೀಗೆ ಮಾಡ್ಕೊಂಡು 4ನೇ ಸೆಷನಲ್ಲಿ 4ನೇ ಸಾಲು ಉತ್ತರ ಕೊಟ್ಟು 5ನೇ ಇದರಲ್ಲಿ ಎಲ್ಲವನ್ನು ನೆನಪಿನಿಂದ ಹೇಳೋದು. ಈ ಥರ 100 ಜನರ ಇದು. ಇದೇ ಥರ ಸಹಸ್ರಾವಧಾನ ಇತ್ಯಾದಿಗಳೆಲ್ಲ ಇವೆ. ಇದು ಸ್ಥೂಲ ರೂಪ. ಅವಧಾನದ ಅಂದರೆ ಈ ಏಕಾಗ್ರತೆಯನ್ನು ಅವರು ಕೆಡದೇ ಇರೋ ಥರ ಅವಧಾನಿ ಅಂತ ಹೇಳ್ತಾರೆ ಅವಧಾನ ಮಾಡೋರಿಗೆ. ಹಾಗಾಗಿ ಅವರು ಏಕಾಗ್ರತೆಯನ್ನು ಹಾಳು ಮಾಡ್ಕೊಳ್ದೇನೆ ಇವರು ಪ್ರಶ್ನೆ ಕೇಳಿದಾಗ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅದಕ್ಕೆ ಯಾವ ರೀತಿ ಅದರ ಪರಿಹಾರಗಳನ್ನೆಲ್ಲ ಮುಂದೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇಕಾದರೆ ಯಾವ್ಯಾವ ಥರ ಬರುತ್ತೆ, ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಅದು ಛಂದೋಬದ್ಧವಾಗಿ ಇಂಥ ಛಂದಸ್ನಲ್ಲಿ ಅವ್ರು ಕೇಳಿರ್ತಾರೆ. ಕಂದ ಪದ್ಯವೋ, ಉತ್ಪಲ ಮಾಲೆಯೋ, ಚಂಪಕ ಮಾಲೆ, ಹಳೆಗನ್ನಡ ವೃತ್ತಗಳನ್ನೆಲ್ಲ ಕೇಳ್ತಾರೆ. ಭಾಮಿನಿ ಷಟ್ಪದಿ ಅಂತ ಕೇಳ್ಬೋದು. ಆ ಥರ ಅವ್ರು ಕೇಳಿರೋ ಛಂದಸ್ನಲ್ಲಿ ರಚನೆ ಮಾಡಿಕೊಂಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅವ್ರು ಹೇಳಿರೋ ಪದ್ಯವನ್ನು ಇವ್ರು ಕೊಟ್ಟಿರೋ ಸಾಲನ್ನು ಕೊಡ್ತಾರೆ. ಕೆಲವು ಈ ಸಮಸ್ಯೆ ಪೂರ್ಣದಲ್ಲಿ ಅವರು ಒಂದು ಸಾಲು ಕೊಟ್ಟಿರ್ತಾರೆ, ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಕೊನೆಗೆ ಅಷ್ಟನ್ನು ಹೇಳಬೇಕು. ಇದು ಅಲ್ಲ, ಈ ಏಕಾಗ್ರತೆನ ಭಂಗ ಮಾಡೋದಕ್ಕೆ ಅಪ್ರಸ್ತುತ ಪ್ರಸಂಗಿನೂ ಇರ್ತಾರಂತಲ್ಲ? ಹೌದು, ಅದು ಅದೇ. ಈಗ 8 ವಿಭಾಗಗಳ ತಗೊಂಡ್ರೆ ಅಷ್ಟಾವಧಾನದಲ್ಲಿ ಸಾಮಾನ್ಯವಾಗಿ ಈ ಶತಾವಧಾನ ಇದೆಲ್ಲ ಆದಾಗ ಅಪ್ರಸ್ತುತ ಪ್ರಸಂಗವನ್ನು ಇಟ್ಕೊಳ್ಳಲ್ಲ ಕೆಲವರೆಲ್ಲ. ಅಂದರೆ ಅದು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗತ್ತೆ ಅಂತ. 100 ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು, ಅದ್ರ ಜೊತೆಗೆ ಇದು ಅಂತ. ಕನ್ನಡದಲ್ಲಿ ಅದೇ ಗಣೇಶ ಅವ್ರ ಶತಾವಧಾನದಲ್ಲೇ ಅಪ್ರಸ್ತುತ ಪ್ರಸಂಗವನ್ನು ಇಟ್ಕೊಂಡು ಅವ್ರು ನಿಭಾಯಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ. ಇನ್ನೂ ತುಂಬ ಇದೆ ಈ ಇದರಲ್ಲಿ. ಅಪ್ರಸ್ತುತ ಪ್ರಸಂಗಿಗಳು ಏನಂದರೆ, ಈಗ ಉಳಿದವರಿಗೆಲ್ಲ ಈ ಛಂದಸ್ಸು ವ್ಯಾಕರಣ ಇದು ಗೊತ್ತಾಗದೆ ಹೋಗ್ಬೋದು. ಆದರೆ ಅಪ್ರಸ್ತುತ ಪ್ರಸಂಗಿಗಳು ಕೆಲವು ತಮಾಷೆಯ ಪ್ರಶ್ನೆಗಳ ಮೂಲಕ ಜನರನ್ನು ಸೆಳೀತಾರೆ. ಅವಧಾನಿಗಳಿಗೆ ಒಂದು ಕ್ಷಣ ಈ ಪದ್ಯವನ್ನು ಬಿಟ್ಟು ಅವರ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಆ ಥರ ನಡೆಯುತ್ತೆ. ಇದು ಸಾಹಿತ್ಯ ಅವಧಾನ ಸ್ಥೂಲವಾದ ಸ್ವರೂಪ ಇದು. ಇನ್ನು ಬೇರೆ ಬೇರೆ ಸಂಗೀತ ಅವಧಾನಗಳಿವೆ, ನೃತ್ಯಾವಧಾನ ಇದೆ, ಚಿತ್ರಾವಧಾನ ಇದೆ, ಗಣಿತಾವಧಾನ ಅಂತಿದೆ. ಈ ಥರ ಹಲವು ವಿಭಾಗಗಳಿದೆ. ನಾವು ಜೈನರಲ್ಲಿ ಇದನ್ನು ಮೊದಲು ಕಾಣೋದು ಈ ನೆನಪಿನ ಶಕ್ತಿಯ ಅವಧಾನಗಳು. ಅವರು ಶತಾವಧಾನ ಅಂತೆಲ್ಲ ಮಾಡ್ತಾರೆ. ಹೆಂಗೆ ಇಷ್ಟು ನೆನಪಿನ ಶಕ್ತಿ ಅಂದರೆ 100 ಜನ ಬೇಡ, 8 ಜನನೇ ಕೂತು ಕೇಳೋ ಪ್ರಶ್ನೆಗಳಿಗೆ ಅವರವರಿಗೆ ತಕ್ಕ ಹಾಗೆ ಉತ್ತರಗಳನ್ನು ಕೊಡೋದು. ನೀವು ಹೇಳಿದ್ರಿ 5 ಹಂತಗಳಲ್ಲಿ ನಡೆಯುತ್ತೆ ಅಂತ. ಹೆಂಗೆ ನೆನಪಿನ ಶಕ್ತಿ? ಅದು ಅಂದರೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳಿದ್ದಾರೆ, 2 ಕೋಣೆಗಳ ಮಾಡು ನಿಮ್ಮ ಮನದಾಲಯದಿ, ಹೊರಗೋಣೆಗಳಲ್ಲಿ ಲೋಗರ ಆಟವನಾಡು, ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ. ನಾವು ಒಳಗಡೆ ಮನಸ್ಸಿನಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು. ಹೊರಗಡೆ ಬಾಯಲ್ಲಿ ಉತ್ತರ ಕೊಡುವಾಗ ಆ ಒಳಗಿನ ಮನಸ್ಸಿನಿಂದ ಬಂದಿರೋ ಶಾಂತಿಯಿಂದ ಉತ್ತರ ರಚನೆಯಾಗಿ ಬಂದಿರುತ್ತೆ. ಅಂದರೆ ಈ ಹೊರಗಡೆ ಡಿಸ್ಟರ್ಬೆನ್ಸನ್ನು ಒಳಗಡೆ ತಗೊಂಡು ಹೋಗಬಾರ್ದು, ಅದು ಮುಖ್ಯ ಅಂತ. ಅಂದರೆ ಯಾವುದೇ ಕೆಲಸ ಆಗಲಿ, ಈಗ ತುಂಬ ಸುಲಭವಾಗಿ ಹೇಳ್ಬೋದು ಈ ನೆನಪಿನ ಶಕ್ತಿ ಇದೆಲ್ಲ. ನಮ್ಗೆ ಯಾವುದ್ರಲ್ಲಿ ಇಷ್ಟ ಜಾಸ್ತಿ ಇರುತ್ತೋ ಅದರಲ್ಲಿ ನೆನಪು ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪದ್ಯ ಆಗಲಿ ಕಾವ್ಯ ಆಗಲಿ ನಾವು ಅದರಲ್ಲೂ ತುಂಬ ಇಷ್ಟಪಟ್ಟಾಗ ಅದು ನಮಗೆ ನೆನಪಲ್ಲಿರುತ್ತೆ. ಈಗ ಅದನ್ನೇ ಉದಾಹರಣೆ, ಬೇರೆ ಬೇರೆ ಉದಾಹರಣೆ ಕೊಡೋದಿದ್ರೆ, ಒಬ್ಬರು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂದು 4 ಬಗೆಯ ಪದಾರ್ಥ ಮಾಡ್ತಾ ಇರ್ತಾರೆ. ಒಂದು ಕಡೆ ಸಾಂಬಾರು ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೇನೋ ಪುಳಿಯೋಗರೆ, ಬಿಸಿಬೇಳೆ ಬಾತು, ಯಾವ್ಯಾವ್ದಕ್ಕೆ ಉಪ್ಪು ಹಾಕಿದ್ದೀನಿ, ಯಾವ್ಯಾವ್ದಕ್ಕೆ ಹುಳಿ ಹಾಕಿದ್ದೀನಿ, ಅದನ್ನೆಲ್ಲ ಅವ್ರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಈ ಕಡೆ ಗಂಡನೋ ಅಥವಾ ಮಗನೋ ಏನೋ ಮಾತಾಡ್ತಾ ಇದ್ರು, ಅವ್ರ ಜೊತೆಗೂ ಮಾತಾಡಿಕೊಂಡು ಮಧ್ಯ ಬೇಕಾದ್ರೆ TV ಸೀರಿಯಲ್ಗಳನ್ನು ನೋಡಿಕೊಂಡು ಅವ್ರು ಅಡುಗೆ ಮಾಡ್ತಾರೆ. ಎಲ್ಲದಕ್ಕೂ ಬ್ಯಾಲೆನ್ಸ್ ಆಗಿರುತ್ತೆ. ಅದು ಹೇಗೆ ಅಂದರೆ ಅವರು ಅದನ್ನು ಯಾವ್ಯಾವ್ದಕ್ಕೆ ಏನೇನಾಗಿದೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಮತ್ತು ಆ ಸಂದರ್ಭಕ್ಕೆ ತಕ್ಕಂಗೆ ಏನು ಹಾಕಬೇಕು ಅಂತ ನೋಡ್ತಾ ಇರ್ತಾರೆ. ಇದು ಅವ್ರ ಏಕಾಗ್ರತೆ ಅಲ್ಲಿ ಭಂಗ ಆಗಿಲ್ಲ. ಹೀಗೆ ನಾವು ಈ ಪದ್ಯದಲ್ಲಿ ಇಂತಿಂಥ ಶಬ್ದ ಬಳಸಿದ್ದೀವಿ, ಇಷ್ಟು ಛಂದಸ್, ಈ ಥರ ಇಷ್ಟು ಸಾಲ ಆಗಿದೆ ಅಂತ ನೆನಪಲ್ಲಿ ಇಟ್ಕೊಂಡು ಅವರು ಕೇಳಿದಾಗ ಅದನ್ನು ಪುನರುಚ್ಚರಿಸಿ ಅದನ್ನು ಹೇಳಿ ಆ ಥರ ನೆನಪಿಟ್ಕೊಂಡು ಹೋಗೋದು. ಇದು ಸ್ಥೂಲವಾಗಿ ಹೇಳೋದಷ್ಟೇ, ಆದರೆ ಎಷ್ಟು ಸುಲಭವಾಗಿ ಆಗೋಲ್ಲ ಅದರಲ್ಲಿ. ನೀವು ಹೇಳ್ತಾ ಇರೋದು ಬಹಳ ಸುಲಭ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಇನ್ನು ತೊಡಕುಗಳು ಬೇರೆ ಇರುತ್ತೆ. ಛಂದಸ್ಸಿನ ನಿರ್ಬಂಧ ಈ ಥರದ್ದೆಲ್ಲ ಇರುತ್ತೆ. ಈಗ ಉದಾಹರಣೆಗೆ ಒಂದು ಶಾರ್ದೂಲ ವಿಕ್ರೀಡಿತ ಅಂತ ಒಂದು ಛಂದಸ್ಸು 19 ಅಕ್ಷರ ಇರಬೇಕು, ಈ ಅಕ್ಷರ ದೀರ್ಘ ಇರಬೇಕು, ಈ ಅಕ್ಷರ ಹ್ರಸ್ವ ಇರಬೇಕು ಅಂತ ಪ್ರತಿಯೊಂದು ಅಕ್ಷರಕ್ಕೂ ನಿಯಮ ಇದೆ. ಅದನ್ನು ಸಾಕಷ್ಟು ಪ್ರಸಿದ್ಧವಾದ ಶ್ಲೋಕಗಳು ಎಲ್ಲ ಇದೆ, ಸಂಸ್ಕೃತದಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದೆಲ್ಲ ಇರೋದಕ್ಕೆ ಒಂದು ಮಟ್ಟಿಗೆ ಕಲ್ತ್ಕೊಂಡಿರ್ಬೋದು. ಆದರೆ ಅದನ್ನು ನಾವು ರಚನೆ ಮಾಡುವಾಗ ಆ ಅಕ್ಷರಗಳ ಆ ತೂಕದಲ್ಲಿ ಬರಬೇಕು, ಅದು ಅದೇ ರೀತಿಯಲ್ಲಿ ಬರಬೇಕು. ಹೀಗೆ ಮಾಡ್ಕೊಂಡು ಹೋಗುವಾಗ ಆ ಒತ್ತಡ ಇದು ಇದ್ದೇ ಇರುತ್ತೆ. ಅದರಲ್ಲಿ ಕೆಲವು ಇದನ್ನ ಟೆಕ್ನಿಕ್ಗಳಿರುತ್ತೆ. ಈಗ ನೆನಪಿಟ್ಕೊಳ್ಳೋದಕ್ಕೆ ಕೆಲವು, ಆಮೇಲೆ ಆ ರಚನೆ ಸುಲಭವಾಗಿ ಮಾಡೋದಕ್ಕೆ ಕೆಲವು, ಈ ಥರ ಮಾಡಿಕೊಂಡು ಅದನ್ನು ನೆನಪಿಟ್ಕೋಬೇಕಾಗತ್ತೆ. ಹಾಗೆ ಓಕೆ. ಈಗ ಅವಧಾನ ಅಂತ ಮಾಡಬೇಕು ಅನ್ನೋದಾದರೆ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು? ಆಮೇಲೆ ಯಾವ್ಯಾವ ವಿಷಯಗಳ ಪರಿಚಯ ಇರಬೇಕು? ಚೆನ್ನಾಗಿದೆ ಈ ಪ್ರಶ್ನೆ. ಸಿದ್ಧತೆ ಅಂದರೆ ಅದೇ ಸತತವಾದ ಕಾವ್ಯಗಳ ಅಭ್ಯಾಸ, ಓದು, ಇದು ಬೇಕೇ ಬೇಕು ಯಾವತ್ತಿದ್ರೂ. ಅಂದರೆ
ಅವಧಾನದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎರಡು. ಒಂದು, ಅದು ವಿದ್ವತ್ಪೂರ್ಣವಾಗಿ ಅಥವಾ ಜನರಿಗೆ, ನೋಡೋ ಜನರಿಗೆ ಹೊಸದನ್ನು ತಿಳಿಸೋ ಥರ ಇರಬೇಕು. ಅಂದರೆ ಅದು ಬೋಧಪ್ರದವಾಗಿರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮೋದಪ್ರದವಾಗಿರಬೇಕು, ಸಂತೋಷವನ್ನು ಕೊಡಬೇಕು. ಈಗ ಯಾರಿಗಾದರೂ, ಈಗ ನಾನೇ ವ್ಯಾಕರಣ ಪಾಠ ಮಾಡ್ತೀನಿ ಬನ್ನಿ ಅಂತ ಕೂತ್ಕೊಳ್ಳಿ ಅಂತಂದ್ರೆ ಯಾರೂ ಬರೋಲ್ಲ. ಅದು ನಾವು ಸಾಕು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ದಷ್ಟೇ ಸಾಕು ನಮಗೆ ಅಂತ ಹೋಗ್ತಾರೆ. ಅದೇ ಸಿನಿಮಾ ನೋಡಿ ಬನ್ನಿ ಅಂತ ಕರೆದ್ರೆ ಖಂಡಿತ ಬರ್ತಾರೆ, ಯಾಕೆಂದರೆ ಅದು ಎಂಟರ್ಟೈನ್ಮೆಂಟು. ಅದೇ ಈಗ ಎಂಟರ್ಟೈನ್ಮೆಂಟು ಆಗಬೇಕು, ಜೊತೆಗೆ ಅವ್ರಿಗೆ ಕಲಿಕೆನೂ ಆಗಬೇಕು ಅಂತ ಆದಾಗ ಅದು ಒಂದು ಕಲೆ ಆಗುತ್ತೆ. ಅಂದರೆ ಈ ಅವಧಾನದಂಥ ಕಲೆ ಆಗುತ್ತೆ. ಅಲ್ಲಿ ಒಂದು ಅವಧಾನಿ ಆದವನು ಪಾಂಡಿತ್ಯದಿಂದ ಹೇಳಬೇಕಾಗಿರೋದು ಒಂದಿಷ್ಟು ವಿಷಯಗಳಿರುತ್ತೆ, ಜೊತೆಗೆ ಜನರಿಗೆ ಸಂತೋಷ ಆಗೋ ಥರ ಹೇಳಬೇಕಾಗಿರೋದು ಇರುತ್ತೆ. ಈಗ ಅಪ್ರಸ್ತುತ ಪ್ರಸಂಗದಲ್ಲಿ ಕೆಲವೊಮ್ಮೆ ಗಂಭೀರವಾದ ಪ್ರಶ್ನೆಗಳು ಬರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಪ್ರಸ್ತುತ ಸಾಮಾಜಿಕ ಸಮಸ್ಯೆ ಕುರಿತಿರ್ಬೋದು, ಈ ಥರ ಇರ್ಬೋದು. ಇನ್ನು ಕೆಲವು ಬಾರಿ ತಮಾಷೆಯಾದ ಪ್ರಶ್ನೆಗಳು ಬರುತ್ತೆ. ಅದು ಕೆಲವು ಉದಾಹರಣೆ ಕೊಡ್ಬೋದು. ನಮ್ಮ ಶತಾವಧಾನಿಗಳಿಗೆ ಒಂದು ಬಾರಿ ಕೇಳಿದ್ರಂತೆ, ಎಳೆದಷ್ಟು ಗಿಡ್ಡ ಆಗೋದು ಯಾವುದು ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ. ಇವರು ಬೀಡಿ ಅಂತಂದ್ರಂತೆ. ಅಷ್ಟೇ, ಅಲ್ಲಿಗೆ ಅದು ಮುಗೀತು. ಆ ಥರ ಒಂದು ಹಾಸ್ಯದ ಉತ್ತರದಲ್ಲಿ, ಹಾಸ್ಯದ ಪ್ರಶ್ನೆಯಲ್ಲಿ ಮುಗಿಯುತ್ತೆ. ಕೆಲವೊಂದು ಬಾರಿ ಅವರಿಗೆ ಈ ಥರದ್ದೇ ಇದರಲ್ಲಿ ಗಂಭೀರವಾದ ಪ್ರಶ್ನೆನೂ ಕೇಳಿದ್ದಿದೆ. ಅಂದರೆ ಈಗ ಋಗ್ವೇದದ ಯಾವುದೋ ಮಂತ್ರದ ಬಗ್ಗೆ ಏನೋ ಒಂದು ಕೇಳಿದ್ರು, ಅದು ಆ ಅವಧಾನಿಯ ಪಾಂಡಿತ್ಯಕ್ಕೆ ಸಂಬಂಧಪಟ್ಟು ಕೇಳಬೇಕಾಗತ್ತೆ. ಯಾಕೆಂದರೆ ಎಲ್ರಿಗೂ ಅಷ್ಟು ಆಳವಾದ ಜ್ಞಾನ ಇರೋಲ್ಲ. ಆಗ ಅವಧಾನಿ ಆದವನು ಅದಕ್ಕೆ ತಕ್ಕಂತೆ ಓದ್ಕೊಂಡಿದ್ದಿದ್ರೆ ಉತ್ತರ ಕೊಡ್ಬೋದು. ಇಲ್ಲದಿದ್ದರೆ ಅಪ್ರಸ್ತುತ ಪ್ರಸಂಗಿಗಳು ಅಥವಾ ಯಾವುದೇ ವಿಭಾಗ ಆಗಿರಲಿ, ಗೊತ್ತಿಲ್ಲದೆ ಇದ್ದರೆ ಅದನ್ನು ಹೇಗೋ ಜಾಣ್ಮೆಯಿಂದ ದಾಟ್ಕೋಬೇಕಾಗತ್ತಷ್ಟೇ, ಅಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ. ಸಾಮಾನ್ಯ ಭಾಷೆಯಲ್ಲಿ ಅವಧಾನನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಆ ವಿಷಯಕ್ಕೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಳವಾದ ಜ್ಞಾನ ಇದ್ದು ಎದುರಿಗಿನ ವ್ಯಕ್ತಿ ಯಾವುದೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋದಾಗಿರ್ಬೇಕು. ಅದು ಛಂದಸ್ಸಾಗಿರ್ಲಿ, ಕಾವ್ಯ ಸಾಹಿತ್ಯ ಆಗಿರ್ಲಿ, ಯಾವುದಾದ್ರೂ ಆಗಿರ್ಲಿ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಎಲ್ಲ ಪದ್ಯಗಳ ರೂಪದಲ್ಲಿ ರಚನೆ ಆಗುತ್ತೆ. ಈಗ ರಾಜಶೇಖರ ಮೊದಲಾದಂಥ ಹಳೆ ಅಲಂಕಾರಿಕರು ಏನು ಹೇಳಿದ್ದಾರೆ ಅಂದರೆ, ಎಲ್ಲರೂ ಬೇರೆ ಬೇರೆ ಥರ ಕವಿಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳನ್ನು ಹೇಳಿದ್ದಾರೆ. ಅಂದರೆ ಒಂದಿದ್ರಲ್ಲಿ ಸರ್ವೋಪಿ ಹೃದಯ ಕವಿಹಿ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಮನಸ್ಸಿನಿಂದ ಕವಿನೇ. ಯಾರೋ ಒಬ್ಬರು ಒಳ್ಳೆಯ ವಾಕ್ಯವನ್ನು ಹೇಳಿದಾಗ ನಾವು ತುಂಬ ಖುಷಿ ಪಡ್ತೀವಿ, ಸಂತೋಷ ಆಗುತ್ತೆ. ಅದು ನಮ್ಮಲ್ಲಿರುವ ಒಂದು ಸಹಸ್ಪಂದನವನ್ನು ತೋರಿಸುತ್ತೆ, ನಮ್ಮಲ್ಲಿರುವ ಸಹೃದಯತೆಯನ್ನು. ಅದೇ ಕೆಲವರು ಗೃಹ ಕವಿಗಳು ಅಂತ ಮನೇಲಿ ಕೂತ್ಕೊಂಡು ಕವಿತೆಯನ್ನು ಬರೆಯುವಂಥವ್ರು. ಕೆಲವರು ಆಶು ಕವಿಗಳು ಅಂತ ಆಶುವಾಗಿ ಹೇಳ್ತಾರೆ. ಸಭಾ ಕವಿಗಳು ಅಂತ ಸಭೆಯಲ್ಲಿ ಕೇಳಿದಾಗ, ಪ್ರಶ್ನೆ ಕೇಳಿದಾಗ ಈ ಪ್ರಶ್ನೆಗೆ ನೀವು ಹೇಳಿ, ಇಂಥ ಸೂರ್ಯೋದಯವನ್ನು ವರ್ಣನೆ ಮಾಡಿ ಅಂತಂದ್ರೆ ಸೂರ್ಯೋದಯದ ಬಗ್ಗೆ ಒಂದು ಪದ್ಯ ಹೇಳುವಂಥವ್ರು. ಈ ಥರದ ಆಶು ಕವಿಗಳು, ಸಭಾ ಕವಿಗಳು, ಈ ಥರ ಎಲ್ಲ. ಬಾಣಭಟ್ಟ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಏನಂದರೆ ಸಂತಿಶ್ವಾನ ಯುವಾ ಸಂಖ್ಯಾ ಜಾತಿ ಬಾಜೋ ಗೃಹೇ ಗೃಹೇ. ಪ್ರತಿ ಮನೆಯಲ್ಲೂ ನಾಯಿಗಳ ಥರ ಕವಿಗಳು ಇದ್ದೇ ಇದ್ದಾರೆ, ಆದರೆ ವ್ಯುತ್ಪಾದಕಾರ ಬಹವ ಕವಯ ಶರಭ ಇವ ಅಂತ. ಶರಭಗಳ ಥರ, ಅಂದರೆ ಅದು ಶರಭ ಅನ್ನೋದು ಕಾಲ್ಪನಿಕ. ಆ ತರಹ ವ್ಯುತ್ಪಾದಕರಾದಂಥವ್ರು, ಒಳ್ಳೆಯ ಜ್ಞಾನ ಇರುವಂಥವ್ರು, ಅವರನ್ನು ಓದಿದ್ರೆ ನಮಗೂ ನಾಲೆಜ್ ಬರುವಂಥ ಕವಿಗಳು ತುಂಬ ಕಡಿಮೆ ಅಂತ ಹೇಳ್ತಾನೆ ನಾವು. ಶರಭಗಳ ಥರ ಅವ್ರು ಕಾಣೋಲ್ಲ ಅಂತ. ಅಂದರೆ ಕವಿಗಳು ಸುಲಭ. ಈಗಿನ ಕಾಲದಲ್ಲಂತೂ ಫೇಸ್ಬುಕ್ ಮೊದಲಾದ ಮಾಧ್ಯಮಗಳಲ್ಲಿ ಎಲ್ಲರೂ ಕವಿಗಳೇ ಆಗಿರ್ತಾರೆ. ಆದರೆ ಆ ಪಾಂಡಿತ್ಯದಿಂದ ಇದರಿಂದ ಬರೋ ಕವಿಗಳು ತುಂಬ ಕಡಿಮೆ. ಈ ಅವಧಾನ ಅಂತಂದಾಗ ಆ ಪಾಂಡಿತ್ಯ ಮತ್ತು ಬೇರೆ ಬೇರೆ ವಿಷಯಗಳ ಜ್ಞಾನ ಇದು ತುಂಬ ಬೇಕಾಗುತ್ತೆ. ಆ ಥರ ನಡೆಯುತ್ತೆ. ಅತ್ಯಂತ ಕಷ್ಟವಾದ ಪ್ರಶ್ನೆಯಿಂದ ಹಿಡಿದು ಬಹಳ ತಮಾಷೆಯಾದಂತಹ ಪ್ರಶ್ನೆ, ಎಲ್ಲ ಬಗ್ಗೆ ಸಮಯ ಪ್ರಜ್ಞೆಯಿಂದ ಉತ್ತರ ಕೊಡಬೇಕಾಗತ್ತೆ. ಸಮಯ ಪ್ರಜ್ಞೆ ಒಂದೇ ಲೆಕ್ಕಕ್ಕೆ ಬರೋದಿಲ್ಲ, ನಿಮ್ಮ ಆಳ ಜ್ಞಾನ ಎಷ್ಟಿದೆ ಅನ್ನೋದು ಕೂಡ ಇದರಲ್ಲಿ ಬರುತ್ತೆ. ಸೊ ಸಾಮಾನ್ಯವಾಗಿ ಈ ಸಮಸ್ಯೆಗಳ ಪಟ್ಟಿಗಳಿದಾವಲ್ಲ, ಈ ನಿಷೇಧಾಕ್ಷರ ಆಗಿರಬಹುದು, ದತ್ತಪದಿ ಆಗಿರಬಹುದು, ಕಾವ್ಯವಾಚನ, ಸಮಸ್ಯಾಪೂರ್ಣ, ಈ ವಿಷಯಗಳಲ್ಲಿ ನಿಮಗೆ ಕಷ್ಟ ಅನಿಸಿದ್ಯಾವುದು ಅಥವಾ ಅನ್ನಿಸೋದು ಯಾವುದು? ಅಂದರೆ ಅವಧಾನ ಮಾಡಬೇಕೊಳಗೆ ಒಂದು ಮನಸ್ಸಿನಲ್ಲಿ ಸಿದ್ಧತೆ ಇರುತ್ತೆ. ಇದು ಇಂತಿಂಥ ವಿಭಾಗಗಳು ಕಷ್ಟ ಇದೆ, ಇದಕ್ಕೆ ನಾವು ಸ್ವಲ್ಪ ಪರಿಶ್ರಮ ಹಾಕಿ ಅಧ್ಯಯನ ಮಾಡಬೇಕು ಅಂತ. ನಿಷೇಧಾಕ್ಷರ ಕಷ್ಟ ಆಗುತ್ತೆ, ಯಾಕೆಂದರೆ ಅಲ್ಲಿ ಪ್ರತ್ಯಕ್ಷರ ನಿಷೇಧ ಅಂತ. ಈಗ ತುಂಬ ಪ್ರಸಿದ್ಧವಾದ ಉದಾಹರಣೆ ಒಂದಿದೆ. ಅವಧಾನದಲ್ಲಿ ಒಂದು ಪದ್ಯದಲ್ಲಿ ನೀವು ಗಣೇಶನ ಸ್ತುತಿಯನ್ನು ಮಾಡಿ ಅಂತ ಅವ್ರ ಪ್ರಚಕರು ಕೇಳ್ತಾರೆ. ಗಣೇಶ ಅಂತ ಹೇಳೋದಕ್ಕೆ ವಿನಾಯಕ, ಲಂಬೋದರ ಏನಾದರೂ ಒಂದು ಹೇಳ್ಬೋದು ಅಂತ. ಅವರು ಒಂದು ಅಕ್ಷರ, ಈ ಅಕ್ಷರ ಬರಬಾರ್ದು ಮೊದಲಿಗೆ ಅಂತ ಹೇಳ್ತಾರೆ. ಉದಾಹರಣೆಗೆ ಈಗ ಅವಧಾನಿ ಆದವನು ಗಣೇಶ ಅಂತ ಹೇಳೋದಕ್ಕೆ ಗಕಾರ ಹೇಳೋಣ, ಗ ಅಂತ ಹೇಳ್ತಾನೆ. ಪೃಚ್ಛಕರಾದವರಿಗೂ ಪಾಂಡಿತ್ಯ ಇರುತ್ತೆ, ಅವರು ಗಣೇಶ ಅಂತ ಹೇಳ್ಬೋದು, ನೀವು ನಕಾರ ಬರಬಾರ್ದು ಅಂತ ಹೇಳ್ತಾರೆ, ಎರಡನೇ ಅಕ್ಷರ. ಸರಿ, ಗಜಮುಖ ಅಂತ ಹೇಳೋಣ ಅಂತ ಇವರು ಜ ಅಂತ ಎರಡನೇ ಅಕ್ಷರ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇವನು ಗಜಮುಖ ಅಂತ ಹೇಳ್ತಾ ಇದ್ದಾರೆ, ಅವಧಾನಿಗಳು ಗಜಮುಖ ಅಂತ ಹೇಳ್ತಾರೆ, ಹಾಗಾಗಿ ಮಕಾರ ಬರಬಾರ್ದು, ಮುಂದಿನ ಅಕ್ಷರ ಮಕಾರ ಬರಬಾರ್ದು ಅಂತ ಹೇಳ್ತಾರೆ.
ಆಯಿತು ಗಜ ವದನ ಅಂತ ಹೇಳೋಣ ಅಂತ ಅವಧಾನಿ ಆದವನು ಗಜ ವ ಅಂತ 3ನೇ ಅಕ್ಷರ ವಕಾರವನ್ನು ಹೇಳ್ತಾನೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಗಜವದನ ಅಂತ ಹೇಳ್ತಾರೆ ಇವ್ರು. ದಕಾರ ಬರಬಾರ್ದು ಅಂತ ನಿಷೇಧ ಮಾಡಿದ್ರು. ಈಗ ಗಜವ ಆಗಿದೆ, ಮತ್ತೆ ಹಿಂದೆ ಹೋಗೋಕ್ಕಾಗಲ್ಲ, ಇದರಲ್ಲಿ ಒನ್ ಡೈರೆಕ್ಷನ್, ಇದು ಒನ್ ವೇ ಮತ್ತೆ ಯೂಟರ್ನ್ ಇಲ್ಲ. ನೀವು ಗಜವ ಇದೆ, ಮುಂದ್ಗಡೆ ಅಕ್ಷರವನ್ನ ದಕಾರ ನಿಷೇಧ ಮಾಡಿದ್ದಾರೆ. ಆದರೆ ಅವಧಾನಿ ಆದವರಿಗೆ ಈ ಶಬ್ದಕೋಶಗಳ ಪಾಂಡಿತ್ಯ ಬೇಕು. ವಕ್ತ್ರ ಅಂದ್ರೆ ಮುಖ ಅನ್ನೋ ಅರ್ಥ ಇದೆ. ಹಾಗಾಗಿ ಗಜ ವಕ್ತ್ರ ಅಂತ ಹೇಳ್ಕೊಂಡು ಗಣೇಶ ಗಜಮುಖ ಅಂತ ಇವರು ಪಾಸ್ ಹಾಕ್ಕೊಂಡು ಹೋಗಬೇಕು. ಈ ಥರ ನಡೆಯುತ್ತೆ. ಇದು ತುಂಬ ಸುಲಭವಾದ ಉದಾಹರಣೆ. ಇದನ್ನು ಎಲ್ಲ ಕಡೆಗಳಲ್ಲೂ ವೇದಿಕೆಗಳಲ್ಲೂ ಉದಾಹರಣೆ ಕೊಡೋದು ಇದೇ ಉದಾಹರಣೆ. ಇನ್ನೂ ಕಷ್ಟವಾಗಿರುತ್ತೆ. ಒಂದು ಬಾರಿ ನನ್ನ ಅವಧಾನದಲ್ಲೇ ಒಂದು ಕಡೆ ಜೋಗ್ ಫಾಲ್ಸ್ ಬಗ್ಗೆ ವರ್ಣನೆ ಮಾಡಿ ಅಂತ ಕೇಳಿದ್ರು. ಜೋಗ್ ಫಾಲ್ಸ್ ಅಲ್ಲಿ ಹೊನ್ನಾವರದಲ್ಲಿ ಆಗಿತ್ತು. ಅದು ತುಂಬ ಸಮೀಪದಲ್ಲಿ ನಿಷೇಧಾಕ್ಷರದಲ್ಲಿ. ಮೊದಲನೇ ಸಾಲಿನಲ್ಲೇ ಹೀಗೆ ಏನೋ ಬೆಟ್ಟಗಳ ನಡುವೆ ಹುಟ್ಟು ಹರಿತಾ ಇರೋ ನದಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋದೆ. ಅವರು ಪಂಡಿತರೆ, ಒಳ್ಳೆ ಜ್ಞಾನ ಇರುವಂಥವ್ರೆ, ಯೋಚನೆ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ತರ್ಬೋದು. ನಾನು ಅಂತ ಹೇಳಿದ್ರೆ ಅವ್ರು ನಿಷೇಧ ಮಾಡಿಬಿಡ್ತಾರೆ ಮುಂದೆ. ಹಾಗಾಗಿ ನಾನು ಸ್ವಲ್ಪ ವಿಚಾರ ಮಾಡ್ಕೊಂಡು ಏನು ಮಾಡಿದೆ, ಯಾವುದೋ ಒಂದು ಮಧ್ಯದಲ್ಲಿ ಅಂತ ಅಕ್ಷರ ತಗೊಂಡೆ. ಯೋ ಅಂತ ಹೇಳಿದೆ. ಮುಂದಿನ ಅಕ್ಷರ ಅವರಿಗೆ ಯೋಜನೆ ಅಂತ ಏನಾದ್ರು ಮಾಡ್ಬೋದು ಅಂತ ಜಕಾರ ನಿಷೇಧ ಮಾಡಿದ್ರು. ನಾನು ಅಂತ ಹೇಳಿದೆ, ಯೋಗ ಅಂತ ಆಯಿತು. ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಏನು ಯೋಗ ಅಂತ ಹೇಳ್ಕೊಂಡು ಆಮೇಲೆ ಮುಂದ್ಗಡೆ ಬೇರೆ ಯಾವುದೋ ನಿಷೇಧ ಮಾಡಿದ್ರು. ನಾನು ಅಂತ ಹೇಳಿದೆ. ಹೀಗೆ ಯೋಗ ನಾಮಕಂ ಅಂತ ಆಯಿತು. ಅದು ಕೊನೆಗೆ ಅದು ಅವರಿಗೂ ಗೊತ್ತಾಗಿಲ್ಲ, ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ನಾನು ಹೇಳಿದೆ, ಅದು ಹೇಗೆ ಜೋಗ ಅನ್ನೋ ಹೆಸರು ಅಂದರೆ ನಮ್ಮ ತತ್ಸಮ ತದ್ಭವಗಳಿದೆಯಲ್ಲ, ಅದರಲ್ಲಿ ಯೋಗಿ ಅನ್ನೋದು ಜೋಗಿ ಅಂತ ಆಗುತ್ತೆ. ಹಾಗಾಗಿ ಯೋಗ ಅನ್ನೋದು ಜೋಗ ಅಂತ ಆಗುತ್ತೆ ತದ್ಭವ. ಹಾಗಾಗಿ ನಾನು ಯೋಗ ಅಂತ ತಗೊಂಡಲ್ಲ, ಅದು ಜೋಗ ಅನ್ನೋದ್ರ ರೂಪ. ಹಾಗಾಗಿ ಜೋಗ್ ಫಾಲ್ಸ್ ಬಂದಿದೆ ಇದರಲ್ಲಿ ಪದ್ಯದಲ್ಲಿ ಅಂತ ಹೇಳಿದೆ. ಅಂದ್ರೆ ಕಳ್ಳ ಪೊಲೀಸ್ ಆಟದ ತರ, ಅವ್ರು ಎಲ್ಲಿ ಹೋಗ್ತಾರೋ ನಾವು ತಪ್ಪಿಸ್ಕೊಂಡು ಹೋಗೋದು. ಈ ತರ ನೀವೆಲ್ಲಿ ಹೋದ್ರು ಅವ್ರು ಅಲ್ಲೊಂದು ಲಾಕ್ ಮಾಡ್ತಾರೆ, ಮತ್ತೆ ಇನ್ನೊಂದು ಕಡೆಯಿಂದ ಹೋದ್ರೆ ಮತ್ತೆ ಅಲ್ಲೊಂದು, ಆ ತರ ಗುರಿ ಮುಟ್ಟಬೇಕು. ಇದು ನಿಷೇಧಾಕ್ಷರದ ಕಷ್ಟ. ಈ ಥರ ಪ್ರತಿಯೊಂದು ವಿಭಾಗಕ್ಕೂ ಅದರದ್ದೇ ಕಷ್ಟ ಇದೆ. ಈಗ ಸಮಸ್ಯಾಪೂರ್ಣ ಅಂತ ಹೇಳಿದ್ರಿ. ಸಮಸ್ಯಾಪೂರ್ಣ ನಾವು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲೆಲ್ಲ ನೋಡಿದ್ದೀವಿ. ಕಮಲೆ ಕಮಲೋತ್ಪತ್ತಿ ಅಂತ ಹೇಳ್ತಾನೆ. ಯಾರಿಗೂ ಅದನ್ನ ಹೇಗೆ ಕಮಲದಲ್ಲಿ ಕಮಲ ಹೇಗೆ ಹುಟ್ಟುತ್ತೆ ಅಂತ ಗೊತ್ತಾಗೋಲ್ಲ. ಈ ಥರ ಅವರು ಚಿಂತೆ ಮಾಡ್ತಾರೆ. ಆಮೇಲೆ ಕಾಳಿದಾಸ ಬಂದು ಕಮಲೆ ಕಮಲೋತ್ಪತ್ತಿ ಶ್ರೂಯತೆಯನ್ನು ಚ ದೃಶ್ಯತೆ ಅಂತೆಲ್ಲ ಹೇಳ್ತಾನಲ್ವ, ಅದನ್ನೆಲ್ಲ ನೋಡಿದ್ವಿ. ಆ ಥರ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಶತಾವಧಾನಿಗಳಿಗೆ ಕೊಟ್ಟಿರೋ ಒಂದು ಸಮಸ್ಯೆ ಉದಾಹರಣೆ ಕೊಡ್ಬೋದು ಬೇಕಾದರೆ. ಅಂದರೆ ಇದರ ಕಷ್ಟಗಳು ಬೇರೆ ಬೇರೆ ಮಟ್ಟದಲ್ಲಿರುತ್ತೆ ಇದು. ಹಾಗಾಗಿ ಒಂದು ಬಾರಿ ಮೃತ ಮನುಜಂ ಸ್ವಯಂ ನಲಿದು ನಿಂದಿರೆ ದುಃಖಿಪರಲ್ತೆ ನೋಡುಗಾರ ಅಂತ ಕೇಳಿದ್ರಂತೆ. ಅಂದರೆ ಸತ್ತೋದವನು ಸ್ವತಃ ಎದ್ದು ಬಂದು ಸಂತೋಷದಿಂದ ಕುಣಿತಾ ಇದ್ದಾನೆ, ನರ್ತಿಸ್ತಾ ಇದ್ದಾನೆ, ಆದರೆ ನೋಡೋರೆಲ್ಲ ದುಃಖ ಪಡ್ತಾ ಇದ್ದಾರೆ ಅಂತ. ಇದು ಸತ್ತೋದವನು ಎದ್ದು ಬರೋದು ಅಂದರೆ ಏನು ದೆವ್ವ ಆಗಿ ಬರಬೇಕೋ ಇರೋ ಗೊತ್ತಾಗಲ್ಲ. ನೋಡೋರಿಗೆ ದುಃಖ ಆಗಬೇಕು, ನೋಡೋರು ಭಯ ಬೀಳಬೇಕು ಒಂದು ದೆವ್ವ ಆಗಿ ಬಂದರೆ. ಈ ಥರ ಹಲವು ಸ್ತರಗಳಲ್ಲಿ ಅದರದ್ದು ಕಾಂಪ್ಲೆಕ್ಸಿಟಿ ಇದೆ. ಅವರು ಅದನ್ನು ಒಂದು ಒಳ್ಳೆ ಪರಿಹಾರ ಮಾಡಿದ್ರು. ಚತುರನಟಂ ರಸಾಹವ ಚಿತ್ರ ಶತಸ್ತುತಂ ದಿವಂಗತಿಸಿರಲು ಆತನ ಸ್ಮರಣೆಗೆಂದು ನಿಯೋಜಿಸೆ ದೂರದರ್ಶನಂ ವಿತತ ಮನೋಜ್ಞ ಚಿತ್ರಮನದಂ ಪರಿಕಿಪ್ಪ ಕಾಲದೊಳ್. ಸಿನಿಮಾ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಅವರು ಆವಾಗ ಶಂಕರ್ನಾಗ್ ತೀರ್ಕೊಂಡ ಟೈಮು ಅನ್ಸುತ್ತೆ. ಆಗ ಶಂಕರ್ನಾಗ್ ಸ್ಮರಣಾರ್ಥವಾಗಿ ಯಾವುದೋ ಸಿನಿಮಾ ಹಾಕಿದಾಗ ಆ ಸಿನಿಮಾದಲ್ಲಿ ಅವ್ನು ಡ್ಯೂಯೆಟ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡೋರು ಅಯ್ಯೋ ಎಷ್ಟು ಒಳ್ಳೆ ನಟ ಆಗಿದ್ದ ಅಂದ್ರೆ ದುಃಖ ಪಡ್ತಾ ಇದ್ರು ಅಂತ ಅವ್ರು ಪರಿಹಾರ ಮಾಡಿದ್ರು. ಈ ಥರ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದು ಕಾಂಪ್ಲೆಕ್ಸ್ ಇರುತ್ತೆ. ಆ ಸಮಸ್ಯೆ ಪೂರ್ಣದ ಅವರು ಪರಿಹಾರ ಮಾಡ್ಕೊಂಡು ಬಂದಿರ್ತಾರೆ. ಪೃಚ್ಛಕರು ಕೂಡ ಅವ್ರ ಹತ್ರ ಒಂದು ಉತ್ತರ ಇರುತ್ತೆ. ಅವಧಾನಿ ಅದೇ ಉತ್ತರ ಹೇಳಬೇಕು ಅಂತಿಲ್ಲ, ಆದರೆ ಅವರು ಉತ್ತರ ಮಾಡ್ಕೊಂಬರ್ಬೇಕು. ಯಾಕೆಂದರೆ ಏನೂ ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಇಲ್ದಿದ್ದಾಗ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಆದರೆ ಒಂದು ಜವಾಬ್ದಾರಿಯಿಂದ ಬರಬೇಕು ಪೃಚ್ಛಕರಾದವರು ಅಂತ ಅವರು ಒಂದು ಸಮಸ್ಯೆ ಪೂರ್ಣ ಮಾಡ್ಕೊಂಡು ಬಂದಿರಬೇಕು. ಅದಕ್ಕೆ ಅವಧಾನಿ ಪರಿಹಾರ ಮಾಡಬೇಕು ಅಂತ. ಅಂದರೆ ಎಷ್ಟು ಜ್ಞಾನ ಇರಬೇಕು, ಎಷ್ಟು ಆ ಕ್ಷಣಕ್ಕೆ ಉತ್ತರ ಸಂದರ್ಭೋಚಿತವಾಗಿ. ಅಂದರೆ ಅವರು ನಿಂತು ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ. ಯಾವುದೇ ವಿಷಯದಲ್ಲಾಗಿರಲಿ ಹಾಗೆ ಕಟ್ಟಿ ಕೊಡಬೇಕಾಗತ್ತೆ. ಓ ಮೈ ಗಾಡ್. ಇದು ಆಮೇಲೆ ಇನ್ನು ಕಾವ್ಯವಾಚನ ಅಂತ ಹೇಳಿದ್ರೆ ಅದು ಇನ್ನೊಂದು ಮಟ್ಟದ ಕಷ್ಟ. ಏನಂದ್ರೆ ಈ ಕಾವ್ಯವಾಚನದಲ್ಲಿ ನಮ್ಮ ಸಂದರ್ಭ ಸಹಿತ ವಿವರಿಸಿ ಅಂತೆಲ್ಲ ಪ್ರಶ್ನೆಗಳಿರ್ತಿದ್ವಲ್ಲ, ಯಾರು ಯಾರಿಗೆ ಹೇಳಿದರು ಅಂತೆಲ್ಲ. ಆ ಥರ ಕಾವ್ಯವಾಚನದ ಪೃಚ್ಛಕರು ಅದು ಮುಖ್ಯವಾಗಿ ಯಾವುದೋ ಒಂದು ಒಳ್ಳೆಯ ಕಾವ್ಯದ ರಸವತ್ ಪ್ರಸಂಗದ್ದು ಒಂದು ಪದ್ಯವನ್ನು ಅವ್ರು ಹಾಡ್ತಾರೆ. ಅದು ಯಾವ ಕಾವ್ಯದ್ದು ಏನು ಎತ್ತ ಅವ್ರು ಹೇಳಲ್ಲ.
ಅವಧಾನಿ ಆದವನು ಇದು ಇಂಥ ಕವಿ ಬರೆದಿರೋದು, ಇಂಥ ಕಾವ್ಯದ್ದು, ಇಂಥ ಪ್ರಸಂಗದಲ್ಲಿ ಇಂಥವ್ರಿಗೆ ಹೇಳಿರೋದು, ಈ ಘಟನೆ ಹೀಗಿದೆ ಅಂತ ಅದ್ರ ವಿವರಿಸಬೇಕು. ಅಂದ್ರೆ ಆ ಕಾವ್ಯದ ಕಾಲಘಟ್ಟ ಏನಾದ್ರೂ ಫಿಕ್ಸ್ ಆಗಿರತ್ತಾ? ಇಲ್ಲ, ಅಂದ್ರೆ ಇದರಲ್ಲಿ ಅದೇ ಅವಧಾನಕ್ಕೆ ಈ ಕಾಲಘಟ್ಟದಲ್ಲಿ ಆಗಿರುವಂತ ಕಾವ್ಯ ವಾಚನ ಇದು ಅಥವಾ ಕಾವ್ಯ ರಚನೆ ಇದು ಹಂಗೇನಾದ್ರೂ ಇರುತ್ತಾ? ಆ ಥರ ಏನೂ ಇಲ್ಲ. ಈಗ ಸಾಮಾನ್ಯವಾಗಿ ಈ ನವ್ಯ ಕವಿತೆಗಳು ಈ ಕಡೆಯವ್ರನ್ನ ಬಿಡ್ತಾ ಇರ್ತೀವಿ ನಾವು. ಯಾಕೆಂದರೆ ಅಭಿಜಾತ ಕಾವ್ಯಗಳು, ಮಾರ್ಗ ಕಾವ್ಯಗಳು ಅಂತ ಹೇಳ್ತಾರಲ್ವ, ಈಗ ಮಹಾಕಾವ್ಯಗಳು ತಗೋಬೇಕು ಅಂತ ಮುಖ್ಯವಾಗಿರೋದು. ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನಂ ತನಕ ಹೆಚ್ಚು ಕಡಿಮೆ ಮಹಾಕಾವ್ಯಗಳು ಅಂತ ಸ್ವೀಕರಿಸಿ, ಅದರ ಹಿಂದಿನ ಎಲ್ಲ ಕವಿಗಳದ್ದು, ಸಂಸ್ಕೃತದಲ್ಲೂ ಕೂಡ ಬೇರೆ ಬೇರೆ ಕವಿಗಳದ್ದು ಈ ಥರದ್ದಿರುತ್ತೆ. ಅಲ್ಲಿ ಪಂಪನಿಂದ ಮೊದಲಾಗಿ ಕುವೆಂಪು ಅವರಿಗೆ ಸುಮಾರು ಎಷ್ಟು ಹೆಚ್ಚು ಕಡಿಮೆ 2000 ವರ್ಷ ಹಿಡ್ಕೋಬೋದು, 1500 ವರ್ಷ, 2000 ವರ್ಷದ ಯಾವ ಕಾವ್ಯದ್ದು ಬೇಕಾದರೂ ಇರ್ಬೋದು. ಒಳ್ಳೆಯ ಕಾವ್ಯ ಅದು ಪ್ರಸಿದ್ಧ ಕಾವ್ಯವೇ ಆಗಿರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಕೆಲವೊಂದು ಬಾರಿ ಕೆಲವಷ್ಟು ಅಪ್ರಸಿದ್ಧ ಕಾವ್ಯದ್ದು ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಅವಧಾನಿ ಆದವನು ಗುರುತಿಸ್ಬೇಕು. ಅಂದರೆ ಅವಧಾನಿಗಳಾದವನು ಕೇವಲ ಪದ್ಯ ಹೇಳೋದ್ರಷ್ಟೇ ಸಾಕಾಗೋಲ್ಲ, ಬೇರೆಯವ್ರ ಕಾವ್ಯಗಳನ್ನು ಚೆನ್ನಾಗಿ ಓದ್ಕೊಂಡಿರ್ಬೇಕು, ಓದಿದ್ದನ್ನು ಸಾಕಷ್ಟು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಈ ಥರ ಎಲ್ಲ ಕನ್ಸ್ಟ್ರೆಂಟ್ಸ್ ಇದೆ. ಅಲ್ಲ, ಆದರೆ 2000 ವರ್ಷದನ್ನ ನೆನಪಿಟ್ಕೊಳ್ಳೋದು ಹೇಗೆ? ಆಮೇಲೆ ಈ ಕವಿನ ಗುರುತಿಸೋದು ಹೇಗೆ, ರಚನಾಕಾರರನ್ನ ಗುರುತಿಸೋದು ಹೇಗೆ? ಏನಾದರೂ ಟ್ರಿಕ್ ಇದೆಯಾ ಅದಕ್ಕೆ? ಅದೇ ಕೆಲವಷ್ಟು ಅವ್ರ ಶೈಲಿಯಿಂದ ಗೊತ್ತಾಗುತ್ತೆ. ಈಗ ಕುಮಾರವ್ಯಾಸ ಅಂದರೆ ನಾವು ಹಲವು ರೀತಿಯಲ್ಲಿ ಗುರ್ತು ಹಿಡಿಬೋದು. ಒಂದು ಅವರ ಛಂದಸ್ಸು. ಈಗ ನಮ್ಮಲ್ಲಿ ಕನ್ನಡ ಬೆಳೆದು ಬಂದಿರೋ ಪರಂಪರೆ ನೋಡಿದ್ರೆ ಮೊದಲಿಗೆ ಚಂಪು ಶೈಲಿ ಅಂತ ಹೇಳಿದ್ರು. ಪಂಪ, ರನ್ನ, ಜನ್ನ ಮೊದಲಾದವರೆಲ್ಲ ಬರೆದಿರೋದು. ಆ ಕಾಲದ ಶೈಲಿ ತೀರಾ ಕಠಿಣವಾದ ಹಳೆಗನ್ನಡ ಇರ್ತಿತ್ತು. ಚಂಪು ಶೈಲಿ ಅಂದರೆ ಅದರಲ್ಲಿ ಕೆಲವು ವೃತ್ತಗಳು, ಈ ಶಾರ್ದೂಲ ವಿಕ್ರೀಡಿತ, ಮತ್ತೇಬ, ಉತ್ಪಲಮಾಲೆ, ಚಂಪಕಮಾಲೆ, ಈ ಥರದ ವೃತ್ತಗಳು ಆ ಕಾಲಘಟ್ಟ ಒಂದು ಹೆಚ್ಚು ಕಡಿಮೆ ಒಂದು 9ನೇ ಶತಮಾನದಿಂದ ಒಂದು 10, 11, 12ನೇ ಶತಮಾನ ತನಕ ಬಂದಿರ್ಬೋದು ಅಂತ ಅಂದ್ಕೊಳ್ಳೋಣ. ಆ ಬಳಿಕ ವಚನಗಳು ಇತ್ಯಾದಿಗಳು ಬಂದವು. ಆ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಬಂತು. ಆಗ ಬಂದಿರೋ ಕಾವ್ಯಗಳು, ಹರಿಹರನ ರಗಳೆಗಳು, ಈ ಥರದ್ದು. ಆ ರಗಳೆ ಈ ಥರದ್ದೆಲ್ಲ ಛಂದಸ್ಸನ್ನು ಗುರುತಿಸೋದು ಅವಧಾನಿಯ ಬೇಸಿಕ್ ಕ್ವಾಲಿಫಿಕೇಶನ್. ಹಾಗಾಗಿ ಅವನಿಗೆ ಛಂದಸ್ಸು, ಪೃಚ್ಛಕರು ಅಥವಾ ಇವರು ಸಮಸ್ಯೆಯಲ್ಲಿ ಪ್ರಶ್ನೆ ಕೇಳಿದಾಗಿರ್ಬೋದು ಅಥವಾ ಕಾವ್ಯವಚನದವ್ರು ಹಾಡ್ತಾ ಇದ್ದಾಗೆ ಛಂದಸ್ಸು ಗುರುತಿಸ್ಕೋಬೇಕು ಮೊದಲನೇದಾಗಿ. ಆಮೇಲೆ ಅದರಲ್ಲಿರೋ ಭಾಷೆಯ ಶೈಲಿ ಗೊತ್ತಾಗಬೇಕು. ಪಂಪನ ಶೈಲಿ ಬೇರೆ ಇರುತ್ತೆ, ಕುಮಾರವ್ಯಾಸನ ಶೈಲಿ ಬೇರೆ ಇರುತ್ತೆ, ಕುವೆಂಪು ಅವ್ರ ಶೈಲಿ ಬೇರೆ ಇರುತ್ತೆ, DVG ಅವ್ರ ಶೈಲಿ ಬೇರೆ ಇರುತ್ತೆ. ಆ ಥರ ಆ ಶೈಲಿ ಗುರುತಿಸ್ಕೋಬೇಕು. ಆಮೇಲೆ ಅದು ಯಾವುದಾದ್ರು ಕಥಾಪ್ರಸಂಗದ್ದು ಅಂತ ನೋಡಬೇಕು. ರಾಮಾಯಣವೋ ಮಹಾಭಾರತವೋ, ಭಾಮಿನಿ ಷಟ್ಪದಿಯಲ್ಲಿ ಮಹಾಭಾರತದ ಕತೆ ಬಂದರೆ ಸಾಮಾನ್ಯ ಕುಮಾರವ್ಯಾಸ ಇರ್ಬೋದು ಅಂತ ಒಂದು ಊಹೆ ಮಾಡಬಹುದು. ಅದನ್ನು ಬಿಟ್ಟು ಬೇರೆಯವರು ಬರೆದವ್ರು ಇದ್ದಾರೆ, ಭಾಮಿನಿ ಷಟ್ಪದಿಯಲ್ಲಿ ಬರೆದವ್ರು ಇದ್ದಾರೆ, ವಾರ್ಧಕ ಷಟ್ಪದಿಯಲ್ಲಿ ಬರೆದವ್ರು ಇದ್ದಾರೆ. ಆವಾಗ ಏನಾಗುತ್ತೆ, ಸ್ವಲ್ಪ ಗೊಂದಲ ಆಗುತ್ತೆ. ಆಗ ಪದ್ಯದ ಶೈಲಿ ನೋಡಬೇಕು. ಈಗ ಕುಮಾರವ್ಯಾಸನೇ ಒಂದು ಅದೇ ಹೇಳಿದ್ನಲ್ಲ, ಈಗ ಕವಿಗಳ ಹೇಳೋ ಶೈಲಿ ಬೇರೆ ಬೇರೆ ಇರುತ್ತೆ. ಒಂದು ಸೂರ್ಯೋದಯದ ವರ್ಣನೆ ಮಾಡೋಕ್ಕೆ ಕುಮಾರವ್ಯಾಸನಿಗೆ ಹೇಳಿದ್ರೆ ಅವನು ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಅಂತ ಹೇಳ್ತಾನೆ. ಅಂದರೆ ಸೂರ್ಯ ಬರ್ತಾ ಇದ್ದಾಗೆ ಕಮಲ ಅರಳ್ಕೊಂಡಿತು ಅಂತ ನಾವು ಹೇಳೋ ಮಾತನಲ್ಲ. ಆದರೆ ಅಲ್ಲಿ ಅವನು ಹೇಳೋದು ಸೂರ್ಯ ಬಂದು ತಾವರೆಯ ಬಾಗಿಲಿನ ಬೀಗ ತೆಗೆದ ಅಂತ ಹೇಳ್ತಾನೆ. ಆ ಥರ ಅವನ ಶೈಲಿ ಬೇರೆ ಇರುತ್ತೆ. ಅವನ ಹೇಳೋ ಮೆಥಡ್ಡು ನಾವು ನೋಡಿದಾಗ ಈ ಥರ ಕುಮಾರವ್ಯಾಸ ಹೇಳ್ಬೋದು ಅಂತ ಊಹೆ ಮಾಡಬೇಕು. ಕೆಲವಷ್ಟು ಅದೇ ಊಹೆ ಮೇಲೆ ನಡೆಯುತ್ತೆ. ಎಷ್ಟೋ ಬಾರಿ ನನಗೂ ಕೆಲವು ಅವಧಾನಗಳಲ್ಲಿ ಅವರು ಪೃಚ್ಛಕರು ಹೇಳಿರೋ ಕಾವ್ಯದ ಗೊತ್ತಾಗಿಲ್ಲ. ಒಂದೋ ಎರಡೋ ಅದು ಹಳೆಗನ್ನಡದ ಚಂಪು ಶೈಲಿಯಲ್ಲಿ ಇತ್ತೀಚೆಗೆ ಒಂದು ಅವಧಾನದಲ್ಲೇ ಕೇಳಿದ್ರು. ಅದು ಪೂರ್ತಿಯಾಗಿ ಯಾವ ಕಥೆಯ ಸಂದರ್ಭವೂ ಗೊತ್ತಾಗ್ತಾ ಇರಲಿಲ್ಲ. ಮಳೆಗಾಲದ ವರ್ಣನೆ ಇತ್ತು. ಆ ಮಳೆಗಾಲದ ವರ್ಣನೆ ಕೇಳ್ಕೊಂಡು ನನಗೆ ಇದು ಎರಡು ಕವಿಗಳಲ್ಲಿ ಇವಂದಿರ್ಬೋದಾ ಅವಂದಿರ್ಬೋದಾ ಅಂತ ಸ್ವಲ್ಪ ಗೊಂದಲ ಆಯಿತು. ನಾನು ಎರಡು ಕವಿಗಳ ಹೆಸರು ಹೇಳ್ತೀನಿ, ಅವರಿಬ್ಬರಲ್ಲಿ ಯಾರು ಅಂತ ನೀವು ಹೇಳಿ ಅಂತಂದೆ. ಅಂದರೆ ಮೊದಲಿಗೆ ನಾಗವರ್ಮನವನು ಕರ್ನಾಟಕ ಕಾದಂಬರಿ ಅದನ್ನು ಕಾವ್ಯ ಬರೆದಿದ್ದಾನೆ, ಅದರದ್ದ ಅಂತ ಕೇಳಿದೆ. ಅಲ್ಲ ಅಂದರು. ಹಾಗಾದ್ರೆ ರುದ್ರಭಟ್ಟನ ಜಗನ್ನಾಥ ವಿಜಯದ್ದು ಇದು ಅಂತಂದೆ. ಸರಿ ಅಂತಂದರು. ಈ ಥರ ಆ ಸಂದರ್ಭವನ್ನು ಹುಡುಕೋದು ಇದು ಕೆಲವು ಕಷ್ಟ ಇದ್ದೇ ಇರುತ್ತೆ. ಅದರಲ್ಲಿ ಹೇಗೋ ಇದು ಮಾಡ್ಕೊಂಡು ಹುಡುಕಬೇಕು, ಆ ಥರ ಆಗತ್ತೆ. ಈ ಥರ ಅದೇ ಕಾವ್ಯವಾಚನ, ನಿಷೇಧಾಕ್ಷರ, ಸಮಸ್ಯಾಪೂರ್ಣ, ಇನ್ನೊಂದು ಚಿತ್ರಕವಿತೆ ಅಂತ ಬರುತ್ತೆ. ಅದು ಇನ್ನೊಂದು ಮಟ್ಟದ ಕಷ್ಟ. ಚಿತ್ರ ಅಂದರೆ ಆಶ್ಚರ್ಯ ಅನ್ನೋ ಅರ್ಥ. ನಮಗೆ ಯಾವುದನ್ನಾರು ನೋಡಿದಾಗ ಆಶ್ಚರ್ಯ ಆಗತ್ತಲ್ವ, ಅದಕ್ಕೆ ಚಿತ್ರ, ವಿಚಿತ್ರ ಅಂತೆಲ್ಲ ಹೇಳ್ತೀವಿ. ಆ ಥರ ಪದ್ಯದಲ್ಲಿ ಆಶ್ಚರ್ಯ ಅಂತ ಅನಿಸೋ ಥರ ಇರಬೇಕು. ಯಾಕೆಂದರೆ ಸಾಮಾನ್ಯವಾದ ಪದ್ಯ ಎಲ್ಲರೂ ಬರೀತಾರೆ, ಛಂದೋಬದ್ಧವಾಗಿ ಪದ್ಯ ಬರೆಯೋದು ಇನ್ನೊಂದು ಕಷ್ಟ. ಅದರಲ್ಲಿ ಚಿತ್ರಕವಿತೆ ಬರೆಯೋದು ಮತ್ತೂ ಒಂದು ಹಂತದ ಕಷ್ಟ. ಅದು ಹೇಗೆ ಅಂದರೆ, ನಾವು ಆ ಪದ್ಯ ಮೇಲ್ನೋಟಕ್ಕೆ ನೋಡಿದಾಗ ಒಂದು ಪದ್ಯ ಇರುತ್ತೆ,
ಅದರ ಅದನ್ನು ಒಂದು ಅಕ್ಷರಗಳ ಇದನ್ನು ನೋಡ್ತಾ ಹೋದರೆ ಅದು ಯಾವುದೋ ಒಂದು ಪ್ಯಾಟರ್ನಲ್ಲಿ ಚಿತ್ರದ ತರಹ ಎಲ್ಲ ಬರೆಯೋ ಥರ ಇರುತ್ತೆ. ಒಂದು ಕಮಲದ ದಳಗಳ ಆಕಾರದಲ್ಲಿ ಬರುತ್ತೆ. ಒಂದು ಅಕ್ಷರ ಕಮಲದ ಮಧ್ಯದಿಂದ ಪ್ರಾರಂಭ ಆಗಿ ದಳಗಳಲ್ಲಿ ಕೆಲವು ಅಕ್ಷರಗಳು ಹೀಗೆ ಹೋಗುತ್ತೆ. ಆ ಥರ ಇದ್ರೆ ಅದು ಪದ್ಮಬಂಧ ಅಂತ ಹೇಳ್ತಾರೆ. ಪದ್ಮಬಂಧ. ಇನ್ನೊಂದು ನಾಗಬಂಧ ಅಂತ ಬರುತ್ತೆ, ಅದರಲ್ಲಿ ಕುಂಡಲಿತ ನಾಗಬಂಧ, ಈ ಥರ ಹಲವು ವೆರೈಟಿ ಇದೆ. ಅದರ ಅದೇ ಹೋಗ್ತಾ ಡೀಟೇಲ್ ಆಗಿ ಹೋಗ್ತಾ ಹೋದ್ರೆ ತುಂಬ ಬರ್ತಾ ಹೋಗುತ್ತೆ. ಆ ನಾಗಬಂಧ ಅಂತಂದರೆ ಆ ಪದ್ಯ ನೋಡೋದಕ್ಕೆ ಅದು ಮೇಲ್ನೋಟಕ್ಕೆ ಸಾದಾ ಪದ್ಯವಾಗಿ ಕಂಡ್ರು ಆ ಪದ್ಯದ ಅಕ್ಷರಗಳನ್ನು ಜೋಡಿಸ್ತಾ ಹೋದ್ರೆ ಹಾವಿನ ಹೆಡೆಯಿಂದ ಪ್ರಾರಂಭ ಆಗಿ ಬಾಲದ ತನಕ ಹೋಗುತ್ತೆ. ಆ ಹಾವು ಎಲ್ಲೆಲ್ಲೋ ಸುತ್ತಕೊಂಡಿರುತ್ತೆ. ಆ ಸುತ್ತಕೊಂಡಲ್ಲೆಲ್ಲ ಈ ಸಾಲಿನ ಅಕ್ಷರ ಆ ಸಾಲಿನ ಅಕ್ಷರ ಒಂದೇ ಬರಬೇಕು. ಈ ಥರ ಪದ್ಯ ರಚನೆ ಮಾಡೋದು, ಈ ಥರ ಎಲ್ಲ ಇರುತ್ತೆ. ನಿಮಗೆ ಬಹಳ ಕಷ್ಟ ಅನ್ಸಿದ್ಯಾ ಅದು ಇಲ್ಲಿವರೆಗೆ? ಈ ನಿಷೇಧಾಕ್ಷರ ಕಷ್ಟ ಆಗಿದೆ, ಕಾವ್ಯವಾಚನ ಆಗಿದೆ, ಚಿತ್ರಕವಿತೆ ಆಗಿದೆ, ಜೊತೆಗೆ ಇಷ್ಟೂ ಆಗಿರೋದಕ್ಕೆ ಅವಧಾನ ಮಾಡೋಕೆ ಆಗ್ತಾ ಇದೆ ಅಷ್ಟೇ. ಆ ಥರ ಅಂದ್ರೆ ಅಪರಿಮಿತ ಜ್ಞಾನ ಮತ್ತು ಸಮಯ ಪ್ರಜ್ಞೆ ಈ ಎರಡರ ಸಮ್ಮಿಲನ ಅವಧಾನದಲ್ಲಿ ಬಳಕೆ ಆಗತ್ತೆ. ಜ್ಞಾನ ಇಲ್ಲ ಅಂದ್ರೆ ಕೇವಲ ಸಮಯ ಪ್ರಜ್ಞೆಯಿಂದ ನಡೆಯೋದಿಲ್ಲ, ಸಮಯ ಪ್ರಜ್ಞೆ ಇಲ್ಲ ಜ್ಞಾನ ಇದೆ ಅಂದ್ರೂ ಕೂಡ ನಡೆಯೋದಿಲ್ಲ. ಎರಡರ ಸಮ್ಮಿಲನ ಇರಬೇಕು. ಹಾಗಾಗಿಯೇ ಶತಾವಧಾನಿಗಳು ಪೂಜ್ಯರು ಎಲ್ಲರ ಪಾಲಿಗೆ. ಈಗ ಪೃಚ್ಛಕರಾಗಿ ಶತಾವಧಾನಿಗಳು ಫಸ್ಟ್ ಟೈಮ್ ಬಂದಾಗ ಅಥವಾ ಬರೋವಾಗ, ನಿಮ್ಮದು ಯಾವುದೇ ಅವಧಾನಕ್ಕೆ ಬರುವಾಗ ನಿಮ್ಗೆ ಏನು ಅನಿಸುತ್ತೆ? ಟೆನ್ಷನ್ ಆಗತ್ತಾ? ಇರುತ್ತೆ. ಅಂದರೆ ಅಲ್ಲಿ ಅದೇ ಈಗ ವಿಭಾಗಗಳು ಯಾವುದನ್ನು ತಗೋತಾರೆ, ಈಗ ದತ್ತಪದಿ ಅಂತಿರೋ ವಿಭಾಗದಲ್ಲಿ 4 ಶಬ್ದ ಕೊಡ್ತಾರೆ ಅವರು, ಅದನ್ನು ಫಿಟ್ ಮಾಡಬೇಕಾಗತ್ತೆ. ಅವಾಗೆಲ್ಲ ಒಂದು ಭಯ ಇರುತ್ತೆ. ಈಗ ನನ್ನ ಮೊದಲನೇ ಅವಧಾನದಲ್ಲಿ ಶತಾವಧಾನಿಗಳು ಕಾವ್ಯವಾಚನವನ್ನು ಮಾಡಿದ್ರು. ಅದನ್ನು ನಾನು ಅಂದರೆ ಕಾವ್ಯವಾಚನ ಮಾಡಿದಾಗ ಅವರು ನಾನು ಓದಿರೋ ಕಾವ್ಯಗಳು ಯಾವುದು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಆಯಾ ಕಾವ್ಯದಷ್ಟೇ ತಗೊಂಡು ಅವರು ಇದು ಮಾಡಿದ್ರು. ಹಾಗಾಗಿ ಆ ವಿಭಾಗ ಅಷ್ಟು ಕಷ್ಟ ಆಗಿಲ್ಲ. ಅದಾದ ಬಳಿಕ ಇನ್ನೊಂದು ಕಡೆ ಸಮಸ್ಯಾಪೂರ್ಣ ಅನ್ನೋ ವಿಭಾಗಕ್ಕೆ ಬಂದಿದ್ದರು. ಆಗ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ಸಮಸ್ಯೆಯಲ್ಲಿ ಅದೇ ಈಗ ಕನ್ನಡದಲ್ಲಿ ಆದ್ಯಕ್ಷರ ಪ್ರಾಸ ಅಂತಿರುತ್ತೆ. 2ನೇ ಅಕ್ಷರ ಪ್ರತಿ ಸಾಲಿಗೂ ಒಂದೇ ವ್ಯಂಜನ ಇರಬೇಕು, ಅದೆಲ್ಲ ನಿಯಮಗಳು. ಅವರು ಪ್ರಾಸ ಕಷ್ಟ ಕೊಟ್ಟರೆ ಕಷ್ಟ ಇದೆಯಲ್ಲ ಅಂತ. ಯಾಕೆಂದರೆ ಈಗ ಸುಲಭವಾದ ಅಕ್ಷರಗಳು ರಕಾರವೋ ಲಕಾರವೋ ಈ ಥರದ್ದು ಬಂದರೆ ನಮ್ಗೆ ಶಬ್ದಗಳು ಸಿಕ್ಬಿಡುತ್ತೆ. ಅದೇ ಯಾವುದೋ ಬಕಾರವೋ ಇನ್ಯಾವುದೋ ಅಕ್ಷರ ಬಂದಾಗ ಆ ಅಕ್ಷರ 2ನೇ ಅಕ್ಷರ ಬರೋ ಥರ ಶಬ್ದಗಳು ನಮಗೆ ಹೊಳಿಬೇಕು. ಇನ್ನೂ ಕಷ್ಟ ಒತ್ತಕ್ಷರಗಳು ಬಂದಾಗ, ಸಂಯುಕ್ತ ಅಕ್ಷರ ಬಂದಾಗ ಅದು ಇನ್ನೂ ಕಷ್ಟ ಆಗುತ್ತೆ. ಈಗ ರಿಯ ಅಂತ ಬಂದರೆ ಅವರು ಸೂರ್ಯ ಅಂತ ಪ್ರಾರಂಭ ಮಾಡಿಬಿಟ್ರೆ ರಿಯ ಅಂತಿರೋದು ನಾನು 2ನೇ ಸಾಲಲ್ಲೂ ಅದ್ರ ತಗೋಬೇಕು, ಎಲ್ಲ ಸಾಲುಗಳಲ್ಲೂ ರಿಯಕಾರವೇ ಬರಬೇಕು. ಆರ್ಯ ಭಾರ್ಯ ಅಂತಲೂ ಈ ಥರ ಏನೇನೋ ಶಬ್ದಗಳು ಹಾಕ್ಕೋಬೇಕು. ಈ ಥರ ಎಲ್ಲ ಚಿಂತೆ ಆಗುತ್ತೆ. ಆ ಥರದ್ರಲ್ಲಿ ಒಂದು ಟೆನ್ಷನ್ ಇತ್ತು. ಅವರು ಏನು ಮೆಟ್ರೋ ಸಿಟಿಯಲ್ಲಿ ಅಂತ ಶುರು ಮಾಡಿದ್ರು, ಟಕಾರಕ್ಕೆ ರಕಾರ ಒತ್ತು ಬರೋ ಥರದ್ದು. ಆ ಥರದ್ದು ಒಂದಿಷ್ಟು ಸ್ವಲ್ಪ ಆಡು ಭಾಷೆ ಎಲ್ಲ ಬಳಸ್ಕೋಬೋದು ನೀವು ಅಂತಂದರು. ನಾನು ಕಟ್ರೋ ಬಿಟ್ರೋ ಅಂತೆಲ್ಲ ತಗೊಂಡು ಈ ಥರ ಏನೋ ಮಾಡ್ಕೊಂಡು ಹೋಗಿದ್ದೆ. ಹೀಗೆ ಆಮೇಲೆ ಆಶುಕವಿತೆ ಅಂದರೆ ಅದು ಇನ್ನೊಂದು ವಿಭಾಗ. ಈ 8 ವಿಭಾಗಗಳಲ್ಲಿ ಮೊದಲ 4 ಸಮಸ್ಯೆ, ದತ್ತಪದಿ, ನಿಷೇಧಾಕ್ಷರ ಎಲ್ಲ ಒಂದೊಂದು ಸುತ್ತಿಗೆ ಒಂದೊಂದು ಸಾಲು ಹೇಳಿದ್ರೆ ಆಶುಕವಿತೆಯಲ್ಲಿ ಇಡೀ ಪದ್ಯವನ್ನು ಹೇಳಬೇಕು. ಅವರು ಪೃಚ್ಛಕರು ಒಂದು ವಸ್ತು ಕೊಡ್ತಾರೆ, 4 ಸುತ್ತಲ್ಲಿ 4 ವಸ್ತು ಕೊಡ್ತಾರೆ, ಪ್ರತಿ ವಸ್ತುಗೂ ಒಂದೊಂದು ವಸ್ತು, ಇಡೀ ಪದ್ಯವನ್ನು ಹೇಳಬೇಕು. ಆ ಸಂದರ್ಭದಲ್ಲಿ ಅದೇ ಈಗ ನಮ್ಮ ತೆಲುಗು ಮೊದಲಾದ ಭಾಷೆಗಳಲ್ಲೆಲ್ಲ ಅವಧಾನಕಲೆ ಇದೆ. ಅಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನನ್ನು ಅವ್ರು ತಗೊಳ್ಳಲ್ಲ, ನಿಬಂಧನೆಗಳನ್ನು. ಆಶುಕವಿತೆಯಲ್ಲೆಲ್ಲ ಅವರು ವಸ್ತು ಅಷ್ಟೇ ಕೊಡಬೇಕು. ಇಂಥ ವಸ್ತುವಿನ ಬಗ್ಗೆ ಪದ್ಯ ಹೇಳಿ ಅಂದರೆ ಅವ್ರು ಹೇಳಬೇಕು, ಯಾವ್ದಾದ್ರು ಹೇಳ್ಬೋದು. ನಾನೊಂದು ಹೇಳ್ಬೋದಾ ನಿಮಗೆ? ಆಮೇಲೆ ಕೊನೆ ಆ ಸಂದರ್ಭದಲ್ಲಿ ಗಣೇಶ್ ಅವರು ಪೃಚ್ಛಕರಾಗಿ ಬಂದಾಗ, ಶತಾವಧಾನಿಗಳು ಪೃಚ್ಛಕ ಬಂದಾಗ ಅವರು ಇಂಥ ಛಂದಸ್ನಲ್ಲಿರಬೇಕು, ಇಂಥ ಅಲಂಕಾರ ಇರಬೇಕು ಅಂತೆಲ್ಲ ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಹಾಕ್ತಾರೆ. ಆವಾಗ ಅದು ಸ್ವಲ್ಪ ಅಂದರೆ ಅದು ಅವರೇ ರೂಢಿಸ್ಕೊಂಡಿರೋದು. ಅವರು ಆಶುಕವಿತಾ ಪೃಚ್ಛಕರಿಗೆ ನೀವು ಯಾವ ಛಂದಸ್ನಲ್ಲಿ ಬೇಕಾದ್ರೂ ಕೇಳ್ಬೋದು ಅಂತ ಹೇಳ್ತಾರೆ. ಆ ಥರ ಅದನ್ನು ಅಂದರೆ ನಾವು ಬೇರೆ ಭಾಷೆಗಳಿಗಿಂತ ನಾವು ಸ್ವಲ್ಪ ಬೇರೆದು ಮಾಡಬೇಕು, ಒಳ್ಳೆಯ ಗುಣಮಟ್ಟ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿರೋದು. ಅಲ್ಲೆಲ್ಲ ಸ್ವಲ್ಪ ಹೆದರಿಕೆ ಇರುತ್ತೆ. ನೀವು ಕೇಳ್ಬೋದು, ಪ್ರಶ್ನೆ ತೊಂದರೆ ಇಲ್ಲ. ನೋಡೋಣ ಪದ್ಯ ರಚನೆ ಮಾಡೋಕ್ಕಾಗತ್ತ ಹೇಳ ಕೇಳಿ. ಓಕೆ. ಈಗ ಸಾಮಾನ್ಯವಾಗಿ ಚಂದ್ರನ ಬಗ್ಗೆನೋ, ಸ್ತ್ರೀ ಬಗ್ಗೆನೋ, ಜಲಪಾತದ ಬಗ್ಗೆನೋ, ಹೂವಿನ ಬಗ್ಗೆನೋ ನೀವು ಬಹಳ ಸುಲಭವಾಗಿ ಹೇಳ್ಬಿಡ್ತೀರಿ. ನನ್ನ ಪ್ರಶ್ನೆ ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಭಿನ್ನವಾಗಿದೆ. ವಿಷಯ ವಸ್ತು ಹೀಗಿದೆ: ಸುದ್ದಿ ಅನ್ನೋ ಅಸಾಮಾನ್ಯ ಸುಂದರಿ. ಚೆನ್ನಾಗಿದೆ. ಸುದ್ದಿ ಮನೆ ಅಲ್ಲ, ಹಾಗಾಗಿನೇ ಆಗಲಿ ಹೇಳ್ತೀನಿ. ಸುದ್ದಿ ಅನ್ನೋ ಸುಂದರಿ, ಅಸಾಮಾನ್ಯ ಸುಂದರಿ ಆಗಲಿ.
ಮನೆ ಮನೆಯೊಳ್ ಕಿರ್ಚಂ ತಾಂ ಮನೆ ಮನೆಯೊಳ್ ಕಿರ್ಚಂ ತಾಂ ಘನತರ ದಿಂ ಪೆರ್ಚಿಸುತ್ತೆ ಘನತರಂ ದಿಂ ಪೆರ್ಚಿಸುತ್ತೆ ತೋಷಮನೀಯುತ್ತೆನಿತೋ ಎನಿತೋ ಜನಕಂ ದಿನಮುಂ ವನಿತೆ ಇವಳ್ ವಾರ್ತೆಯೆಂದು ಸಾಗುತ್ತಿರ್ಪಳ್ ಕಂದ ಪದ್ಯದಲ್ಲಿ ಹೇಳಿದ್ದೀನಿ. ಅದರ ಒಂದು ಅರ್ಥನೂ ಹೇಳ್ಬೇಕಲ್ವ? ಹೇಳ್ಬಿಡಿ ಒಂದ್ಸಲ. ಈ ವಾರ್ತೆ ಅನ್ನುವಂಥ ವನಿತೆ, ಸುದ್ದಿ ಅನ್ನೋ ಸುಂದರಿ, ಇವಳು ಹೇಗೆ ಅಂದರೆ ಮನೆ ಮನೆಯಲ್ಲೂ ಬೆಂಕಿ ಬೇಕಾದರೂ ಹಚ್ಚೋ ಸಾಮರ್ಥ್ಯ ಇದೆ ಇವಳಿಗೆ. ಯಾವ ರೀತಿ ಬೇಕಾದರೂ ಸುದ್ದಿ ಇರ್ಬೋದು. ನಾನು ನ್ಯೂಸ್ ಮೀಡಿಯಾ ಅಂತ ಮಾತ್ರ ಅಲ್ಲ, ಗಾಳಿ ಸುದ್ದಿನೂ ಇರ್ಬೋದು. ಯಾರೋ ಗಂಡ ಹೆಂಡತಿ ಮಧ್ಯೆ ತಂದು ಹಾಕೋದಕ್ಕೆ ಗಂಡನ ಬಗ್ಗೆರೋ ಹೆಂಡತಿ ಬಗ್ಗೆರೋ ಇನ್ನೊಂದೇನೋ ಗಾಳಿ ಸುದ್ದಿ ಹಬ್ಬಿಸ್ಬಿಟ್ರೆ ಖಂಡಿತ ಮನೇಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಅದೇ ರೀತಿ ಜನರಿಗೆ ಸಂತೋಷವನ್ನು ಕೊಡುತ್ತೆ. ಯಾಕೆಂದರೆ ಮನುಷ್ಯ ಬೇರೆಯವರ ಸುದ್ದಿಯಲ್ಲಿ ಕೇಳ್ಕೊಂಡೇ ಸಂತೋಷದಲ್ಲಿ ಇರ್ತಾನೆ, ಇನ್ನೊಂದಿಷ್ಟು ವಾರ್ತೆಗಳನ್ನು ಕೇಳಿಕೊಂಡು ಇದು ಮಾಡಿಕೊಂಡು. ಹಾಗಾಗಿ ಈ ವಾರ್ತೆ ಹೇಳುವಂಥ ಸುಂದರಿ, ಸುದ್ದಿ ಹೇಳುವಂಥ ಸುಂದರಿ ಮನೆ ಬೆಂಕಿ ಹಚ್ಚೋಕ್ಕೂ ಸಮರ್ಥಳಾಗಿದ್ದಾಳೆ, ಜನರಿಗೆ ಸಂತೋಷ ಕೊಡೋಕ್ಕೂ ಸಮರ್ಥಳಾಗಿದ್ದಾಳೆ ಅಂತ ಪದ್ಯ. ಇದರ ಜೊತೆಗೆ ಈ ಸಂಖ್ಯಾಬಂಧ ಅನ್ನೋದು ಒಂದು ಆಶ್ಚರ್ಯಕರ. ಅದು ಮೊದಲೆಲ್ಲ ಅವಧಾನದಲ್ಲಿ, ಈ ಅವಧಾನದ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಅವಧಾನದ ಇತಿಹಾಸದಿಂದ ಹೇಳ್ಕೊಂಬಂದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಯಾವ ರೀತಿ ಬೆಳೆದು ಬಂತು ಅಂತ. ನಮ್ಮ ಅವಧಾನದಲ್ಲಿ ಮೊದಲ ಹಿನ್ನೆಲೆ ನಮಗೆ ಕಾಣೋದು ಬೇರೆ ಬೇರೆ. ಅದೇ ವಾತ್ಸಾಯನ ಕಾಮಸೂತ್ರದಲ್ಲಿ ಅದರ ವಿಭಾಗಗಳು ಸಿಕ್ಕಿದ್ರೂ ಈಗಿರೋ ಅಷ್ಟಾವಧಾನದ ಒಂದು ಪ್ಯಾಟರ್ನ್ ಯಾವ ಥರ ಇದೆ ಅದನ್ನು ಮೊದಲು ಹೇಳಿದಂಥವನು ಕನ್ನಡದ ಕವಿ ಕಾಮ ಅಂತ ಅವನು ಶೃಂಗಾರ ರತ್ನಾಕರ ಅನ್ನೋ ಕಾವ್ಯದಲ್ಲಿ ಹೇಳಿದಾನ ಅವನು. ಅದರಲ್ಲಿ ಒಂದು ಪದ್ಯದಲ್ಲಿ ಅವನು ಹೇಳ್ತಾನೆ, ಎಸಕಂಬೆತ್ತಮತಿ ಪ್ರಕಾಶಮಿದನಿನ್ ಏನಂದ ಪೆಂಚೇಟಿ ನಾಲ್ದೆಸೆಯೊಳ್ ನಾಲ್ವರ ಕಂಠದೊಳ್ ಬರೆಯ ಕಬ್ಬಂಬೇಳ್ವನ್ ಒಲ್ದತ್ತಲ್ ಆಡಿಸುವಂ ನೆತ್ತಮನ್ ಅಂತ. ಆ ನೆತ್ತಮ ಇದೆಯಲ್ಲ, ಅಲ್ಲಿಂದ ಈ ಸಂಖ್ಯಾ ಬಂಧುವರಿಗೆ ಬರುತ್ತೆ, ಹೇಳ್ತೀನಿ ಅದನ್ನು. ಆ ನೆತ್ತಮನಿತ್ತಲೋಲಿದೊಡೆ ತಪ್ಪಂ ಪೇಳುವುದಂ ತಿರ್ದಿಯಾಲಿಸುವಂ ಗೀತಮನೆನ್ನುವಂ ನಗಿಸುವಂ ಶೃಂಗಾರ ರತ್ನಾಕರಂ ಅಂತ ಅವನ ಬಗ್ಗೆ ಹೇಳ್ಕೊತಾನೆ. ಅವನು ಅಷ್ಟಾವಧಾನಿ ಆಗಿದ್ದ. ಹೇಗೆ ಅಂದರೆ 8 ಜನ ಪೃಚ್ಛಕರು, ಅದರಲ್ಲಿ 4 ಜನ ನಿಬಂಧನೆಗಳನ್ನು ನೋಡಿದಾಗ ಅವರಿಗೆ ಪದ್ಯಗಳನ್ನು ಹೇಳ್ತಾ ಇದ್ದ. ಸಮಸ್ಯಾಪೂರ್ಣ, ದತ್ತಪದಿ, ನಿಷೇಧಾಕ್ಷರ, ಇನ್ಯಾವುದೋ ಒಂದು ವ್ಯಸ್ತಾಕ್ಷರಿ, ವರ್ಣನೆ, ಈ ಥರದ್ದು ಇರ್ತಿತ್ತು. ಆಮೇಲೆ ಇನ್ನೊಂದು ಕಡೆ ತಪ್ಪಂ ಪೇಳುವುದಂ ತಿರ್ದಿ ಆಲಿಸುವಂ ಅಂತ. ಅಂದರೆ ಕಾವ್ಯವಾಚನ ಮಾಡೋರು ತಪ್ಪು ಹೇಳಿದ್ರೆ ಅದನ್ನು ತಿದ್ದಿ ಅವರಿಗೆ ಹೇಳ್ತಿದ್ದ ಅಂತ. ಅಂದರೆ ಈ ಕಾವ್ಯವಾಚನ ನಾವು ಯಾವುದನ್ನು ಚರ್ಚೆ ಮಾಡಿದ್ವೋ ಅದೇ ವಿಭಾಗ. ನಗಿಸುವಂ ಅಂತಿತ್ತು, ಅಪ್ರಸ್ತುತ ಪ್ರಸಂಗ. ಅವರು ತಮಾಷೆ ಪ್ರಶ್ನೆ ಕೇಳ್ತಿದ್ರು, ಇವನು ತಮಾಷೆ ಉತ್ತರ ಕೊಡ್ತಿದ್ದ. ಆಮೇಲೆ ನೆತ್ತಮನ್ ಅಂತ ಬಂತಲ್ಲ, ನೆತ್ತ ಅಂದರೆ ಲೆತ್ತ ಅಂತ. ಈ ಜೂಜು ಅಂತ ಇದೆಯಲ್ಲ, ಪಗಡೆ ಆಟ ಇದೆಲ್ಲ ಇದೆಯಲ್ಲ, ಅದು ಅಲ್ಲಿ ದಾಳಗಳನ್ನು ಹಾಕಿ ಪಗಡೆ ಆಡ್ತಾ ಇದ್ದ ಅಂತ. ಆ ಪಗಡೆ ಆಡೋದು ಅನ್ನೋದಿದೆಯಲ್ಲ, ಅದರಲ್ಲಿ ಅವರು ಒಲ್ದತ್ತಲ್ಲಿ ಆಡಿಸುವಂತ, ಅವ್ರು ಯಾವ ಕಾಯನ್ನು ನಡೆಸಬೇಕು ಅಂತ ಹೇಳ್ತಾರೋ ಅದನ್ನು ನಡೆಸಿ ಆಡ್ತಿದ್ದ ಅಂತ. ಅವಧಾನದಲ್ಲಿ ಈ ವಿಭಾಗ ಇತ್ತು ಮೊದಲು. ಅದ್ರ ಬಳಿಕ ಚೆಸ್ ಆಟ ಬಂತು ಅದ್ರ ಬದಲಿಗೆ. ಅದು ಏನಾಯಿತು ಅಂದರೆ ಜನರಿಗೆ ನೋಡೋರಿಗೆ ಅದು ಕಾಣ್ತಾ ಇರಲಿಲ್ಲ. ಚೆಸ್ ಆಡೋರು ಅವರಿಬ್ಬರೇ ಏನೋ ಆಟ ಆಡ್ಕೋತಾ ಇದ್ದಾರೆ ಅಂತ ಆಗ್ತಿತ್ತು. ಹೀಗೆ ಅಂದರೆ ಅದನ್ನು ಪರದೆ ಮೇಲೆ ತೋರಿಸೋದು ಈ ಥರ ವ್ಯವಸ್ಥೆ ಇದ್ದಿದ್ರೆ ಪರವಾಗಿರಲಿಲ್ಲ. ಆದರೆ ಇಬ್ಬರು ಚೆಸ್ ಆಡುವಾಗ ಅದು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಎಲ್ಲವೂ ಕೂಡ ಈ ಏಕಾಗ್ರತೆಗೆ ಭಂಗ ತರೋಕಿರೋದೇನೆ. ಉಳಿದವಕ್ಕೆ ಪದ್ಯ ರಚನೆ ಮಾಡಬೇಕು, ಇದನ್ನ ಆಡಬೇಕು ಇಲ್ಲಿ ಚೆಸ್ಸು, ಈ ಥರದ್ದಿರುವಾಗ ಗಣೇಶರು ಅದಕ್ಕೂ ಮೊದಲು ಘಂಟಾಗಣನ, ಪುಷ್ಪಗಣನ ಈ ಥರ ಎಲ್ಲ ಇತ್ತು. ಆದರೆ ಅವಧಾನ ನಡೆಯುವಾಗ ಒಬ್ಬ ಪೃಚ್ಛಕರು ಒಂದು ಗಂಟೆಯನ್ನು ಇಟ್ಕೊಂಡಿರ್ತಾರೆ. ಅವರು ಟಣ್ ಅಂತ ಒಂದು ಸೌಂಡ್ ಮಾಡ್ತಾರೆ, ಆಮೇಲೆ ಸುಮ್ಮನೆ ಇರ್ತಾರೆ. ಮತ್ತು ಪದ್ಯ ರಚನೆ ಆಗ್ತಾ ಇರುತ್ತೆ, ಇನ್ನೊಂದು ಬಾರಿ ಟಣ್ ಅಂತ. ಈ ಥರ ಮಧ್ಯೆ ಅವ್ರು ಗಂಟೆಯನ್ನು ಹೊಡಿತಾರೆ. ಅವ್ರು ಲೆಕ್ಕ ಬರೆದಿಟ್ಕೊಂಡಿರ್ತಾರೆ 1, 2 ಅಂತ, ಎಷ್ಟು ಬಾರಿ ಗಂಟೆ ಹೊಡೆದೆ ಅಂತ ಅದು ನೆನ್ಪಿಟ್ಕೋಬೇಕು. ಅವಧಾನಿ ಅದೊಂದು ಕೊನೆಗೆ ಇಷ್ಟು ಗಂಟೆ ಹೊಡೆದ್ರು ಅಂತ. ಈ ಥರ ಇತ್ತು. ಅದಕ್ಕೂ ಇನ್ನೊಂದು ಪುಷ್ಪಗಣನ ಅಂತ ಹೇಳ್ತಾರೆ. ಒಳ್ಳೆಯ ಚೆಂಡು ಹೂವಿನ ಥರದ್ದು, ಸ್ವಲ್ಪ ದೊಡ್ಡ ಹೂವು, ಮಲ್ಲಿಗೆ ಹೂವೆಲ್ಲ ಅಲ್ಲ, ಆ ಥರದ್ದು ಹೂವು ತಗೊಂಡು ಅವಧಾನಿಗೆ ಬೆನ್ನಿಗೆ ಹೊಡಿತಿದ್ರು ಒಬ್ರು ಪೃಚ್ಛಕರು ಹಿಂದ್ಗಡೆ ಕೂತ್ಕೊಂಡು. ಇದೆಲ್ಲವೂ ರಚನೆ ಆಗುವಾಗ ಅವಧಾನಿಗಳು ಎಷ್ಟು ಬಾರಿ ಬೆನ್ನಿಗೆ ಹೊಡೆದ್ರು ಅಂತ ಹೇಳಬೇಕಿತ್ತು. ಅಂದರೆ ಕೊನೆಯಲ್ಲಿ ಆ ಹೂವಿನ ಲೆಕ್ಕ ಮಾಡಿದ್ರೆ ಸಿಕ್ಬಿಡುತ್ತೆ ಲೆಕ್ಕ. ಹೀಗೆ ಆ ಥರ ಇತ್ತು. ಈ ಥರದ್ದೆಲ್ಲ ವಿಭಾಗಗಳು. ಇದು ಕೆಲವಷ್ಟೆಲ್ಲ ಏನಾಯಿತು, ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನು ನಡೀತಾ ಇದೆ. ಈಗ ಅವ್ರು ಹೂ ಹೊಡೆಯೋದು ಕಾಣುತ್ತೆ, ಆದರೆ ಏನಾಯಿತು ಇದು ಗೊತ್ತಾಗಲ್ಲ. ಈ ಥರದ್ದೆಲ್ಲ ಸಭಾರಂಜನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು, ಜನರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಬೇಕು ಅಂತ ಗಣೇಶರು ಪ್ರಾರಂಭ ಮಾಡಿದ್ದು ಈ ಸಂಖ್ಯಾಬಂಧ. ಅವರ ಗುರುಗಳಾದಂಥ ಲಂಕಾ ಕೃಷ್ಣಮೂರ್ತಿಯವರು ಅಂತಿದ್ರು. ಅವರು ಮತ್ತು ಗಣೇಶರು ಅವ್ರ ಮಾರ್ಗದರ್ಶನದಲ್ಲಿ ಗಣೇಶರು ತುಂಬ ಅವಧಾನಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ ಅವರು.
ಅವರು ಇವ್ರ ಜೊತೆ ಚರ್ಚೆ ಮಾಡಿಕೊಂಡು ಸಂಖ್ಯಾಬಂಧವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಂಖ್ಯಾಬಂಧ ಮ್ಯಾಜಿಕ್ ಸ್ಕ್ವೇರ್ ನಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಅವಧಾನದ ಮಿತಿಗೆ ತಕ್ಕಾಗೆ 5 ಅಡ್ಡ ಸಾಲು 5 ಕಂಬ ಸಾಲು ಇರೋ ಮ್ಯಾಜಿಕ್ ಸ್ಕ್ವೇರನ್ನು ಇಟ್ಕೊಂಡು ಅದರಲ್ಲಿ ಮೊದಲಿಗೆ ಪೃಚ್ಛಕರು ಒಂದು ಸಂಖ್ಯೆಯನ್ನು ಕೊಡ್ತಾರೆ, ಮೊತ್ತ 450 ಬರಬೇಕು ಅಂತ. ಅವಧಾನಿ ಆದವ್ರು ಮನಸ್ಸಿನಲ್ಲೇ ಅದನ್ನು ಗಣಿತವನ್ನು ಮಾಡಿಕೊಂಡು ಯಾವ್ಯಾವ ಮನೆಗಳಿಗೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ಕೊಂಡು ಅವರು ಅಷ್ಟೊತ್ತಿಗೆ ಕೇಳ್ತಾರೆ, 1ನೇ ಸಾಲಿನ 2ನೇ ಮನೆ ಎಷ್ಟು, 2ನೇ ಸಾಲಿನ 3ನೇ ಮನೆ ಎಷ್ಟು ಅಂತ. ಅವ್ರು ಕೇಳಿದಾಗೆಲ್ಲ ಸಂಖ್ಯೆ ಹೇಳ್ತಾ ಹೋಗಬೇಕು. ಇವ್ರಿಗೆ ಕಾಣದೇ ಇರೋ ಥರ ಬೋರ್ಡನ್ನು ಇಟ್ಟಿರ್ತಾರೆ, ಜನರಿಗೆ ಕಾಣೋ ಥರ ಅವರು ಸಂಖ್ಯೆಯನ್ನು ಬರಿತಾ ಹೋಗ್ತಾರೆ. ಆಮೇಲೆ ಕೊನೆಯಲ್ಲಿ ಆ ಸಂಖ್ಯೆನ ಕಂಬ ಸಾಲಲ್ಲಿ ಕೂಡಿಸಿದ್ರು ಬರಬೇಕು, ಅಡ್ಡ ಸಾಲಲ್ಲಿ ಕೂಡಿಸಿದ್ರು ಅವ್ರು ಕೇಳಿರೋ ಮೊತ್ತ ಬರಬೇಕು. ಇದು ಸಂಖ್ಯಾಬಂಧದ ನಿಯಮ. ಇದರಲ್ಲಿ ಅದೇ ಜನರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಅವರು ಸಂಖ್ಯೆ ಬರ್ಕೋತಾರೆ, ಲೆಕ್ಕ ಹಾಕ್ತಾರೆ. ಇನ್ನು ಒಂದು ಮನೆ ಬಾಕಿ ಇದೆ ಅನ್ನುವಾಗ ಒಟ್ಟು ಟೋಟಲಲ್ಲಿ ಇದನ್ನು ಎಷ್ಟು ಬಂದಿದೆ ಮೈನಸ್ ಮಾಡಿ ಈ ಮನೆಗೆ ಇದು ಬರಬೇಕು, ಇದನ್ನು ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರೆ. ಈ ಥರ ಅಂದರೆ ಅವಧಾನ ನಡೆಯುವಾಗ ಉಳಿದ ಘಟನೆಗಳ ಮಧ್ಯೆ ಇದನ್ನು ಪ್ರೇಕ್ಷಕರಿಗೂ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗೋ ಥರ ಆಗುತ್ತೆ. ಇದು ಹೀಗೆ ಸಂಖ್ಯಾಬಂಧ ಅನ್ನೋದು ನಡೆಯುತ್ತೆ. ಸಂಖ್ಯಾಬಂಧದಲ್ಲಿ ಸಂಖ್ಯೆಯಲ್ಲೇ ನಾನು ಸ್ವಲ್ಪ ಕಮ್ಮಿ ಇದ್ದೀನಿ, ಹಾಗಾಗಿ ನಾನು ಅದ್ರ ಬಗ್ಗೆ ಕೇಳಕ್ಕೆ ಹೋಗಲ್ಲ. ಆದರೆ ಒಂದು ಸಮಸ್ಯೆ ಕೊಡ್ಬೋದಾ? ಕೇಳಿ, ಖಂಡಿತ. ಭಯ ಆಗುತ್ತೆ ಸಮಸ್ಯೆ ಅಂದರೆ. ಇಲ್ಲ ಬಿಡಿ, ನಿಮಗೆ ಕಷ್ಟ ಆಗುವಂಥದ್ದು ಅನಿಸಲ್ಲ ನನಗೆ. ಸೊ ದತ್ತಪದಿ ಪ್ರಶ್ನೆ ನಂದು. 4 ಹೊಂದಾಣಿಕೆ ಆಗದೇ ಇರೋ ಪದಗಳನ್ನು ಬಳಸಿ ಮಾಡೋ ಪದ್ಯ. 1 ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ಸ್ವಲ್ಪ ನಮ್ಮ ಭಾಷೆಗೆ ಹತ್ತಿರದಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಕೆಲಸಕ್ಕೆ ಹತ್ತಿರದಲ್ಲಿ ಕೇಳ್ತಾ ಇದ್ದೀನಿ. ಈ ಪದಗಳನ್ನು ಬಳಸ್ಕೊಂಡು ಒಂದು ದತ್ತಪದಿ. ಯಾವ ವಿಷಯದ ಬಗ್ಗೆ ಹೇಳಬೇಕು? ಒಂದು ಯಾವುದಾದ್ರೂ ಒಂದು ಇದ್ರ ಬಗ್ಗೆ ಹೇಳ್ತೀನಿ. ಬೇಕಾದರೆ ಮೈಕು, ವೆಬ್ಬು, ನ್ಯೂಸು. ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ಓಕೆ, ಒಂದು ಉದಾಹರಣೆಯಾಗಿ ಒಂದು ಮನೆಗೂ ಒಂದು ಸಂತೋಷದ ಸುದ್ದಿ ಹರಡಿಸ್ತಾ ಇರೋ ಹಾಗೆ. ಅಥವಾ ಶ್ರಾವಣ ಮಾಸ ಬರ್ತಾ ಇದೆ, ಆಗಲಿ, ಅಥವಾ ಆಷಾಢ ಮಾಸದಲ್ಲಿ ಇದ್ದೀವಿ, ಆಗಲಿ, ಈ ಥರದ್ದೇ ಯಾವುದಾದ್ರೂ ಒಂದು ಹೇಳ್ತೀನಿ. ಆದರೆ ಈ ಮೈಕು, ಆಡಿಯೋ ಈ ಅರ್ಥದಲ್ಲಿ ಬರದೇ ಇರೋ ಥರ ಹೇಳಬೇಕು ಅಂತ ದತ್ತಪದಿಯ ಮುಖ್ಯ ನಿಯಮ ಅದೇನೆ. ಆಗಲಿ, ಹೇಳೋಣ. ಮೈಕು, ಆಡಿಯೋ, ವೆಬ್ಬು, ನ್ಯೂಸು. ನ್ಯೂಸ್ ಬರೋದು ಕಷ್ಟ ಇದೆ ಕನ್ನಡದ ವ್ಯಾಕರಣಕ್ಕೆ. ಹಾಗಾಗಿ ಯಾಕೆಂದರೆ ಕೆಲವಷ್ಟು ವ್ಯಾಕರಣದ ಸುದ್ದಿ ಅಂತ ಸುದ್ದಿ ಆದರೆ ಸುಲಭವಾಗಿ ತರಬಹುದು, ಸುದ್ದಿ ಅನ್ನೋ ಅರ್ಥದಲ್ಲೇ ತರ್ತೀನಿ. ಯಾಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ಕೆಲವಷ್ಟು ಶಬ್ದಗಳು ಅಂದರೆ ಈಗ ಇಂಗ್ಲೀಷ್ ಶಬ್ದಗಳನ್ನು ನಾವು ಇಂಗ್ಲೀಷ್ ಶಬ್ದಗಳಾಗಿ ಕನ್ನಡ ಪದ್ಯದಲ್ಲಿ ಬಳಸೋದಿದ್ರೆ ಆವಾಗ ತಂದು ಬಿಡ್ಬೋದು. ಈಗ ನ್ಯೂಸ್ ಅಂದಾಗ ಆ ನಕಾರಕ್ಕೆ ಯಕಾರ ಒತ್ತಕ್ಷರ ಬರೋದು, ಅದಕ್ಕೆ ಊತ್ವ ಬರೋದು, ಇದು ಸ್ವಲ್ಪ ಕಷ್ಟ ಇದೆ. ಅಂದರೆ ವ್ಯಾಕರಣದ ನಿಯಮಗಳಾಗಬೇಕು. ಈ ಥರ ಕೆಲವಷ್ಟು ನಿಯಮಗಳಿಂದ ಇನ್ನೊಂದು ಸ್ವಲ್ಪ ಪರಿಶ್ರಮ ಹಾಕಿದ್ರೆ ಮಾಡ್ಬೋದೋ ಏನೋ, ಅದು ನೆನಪಿಗೆ ಬರಬೇಕಲ್ಲ. ನಾನು 4 ಸುತ್ತಲ್ಲಿ ಕೇಳಿದ್ರೆ ಹೇಳ್ಬಿಡ್ಬೋದಿತ್ತು, ಒಂದೇ ಸುತ್ತಲ್ಲಿ ಕೇಳ್ತಾ ಇದ್ದೀರಾ? ಹೌದು, ಒಂದೇ ಸುತ್ತಲ್ಲಿ ಕೇಳ್ತಾ ಇದ್ದೀವಿ, ಸಮಯಾವಕಾಶನೂ ಕೊಡ್ತಿಲ್ಲ. ಆಗಲಿ. ಮಳೆ ಬಂತು ತೀವೆ ಭುವಿ ಎಲ್ಲ ಮುಮ್, ಮಳೆ ಬಂತು ತೀವೆ ಭುವಿ ಎಲ್ಲ ಮುಮ್, ಸರಸದಿಂ ಮೋದದೊಳೆ ಸುದ್ದಿ ಆಯ್ತೈ. ಸುದ್ದಿ ಅನ್ನೋ ಇದರಲ್ಲೇ ಹೇಳಿದೆ. ಆ ಶಬ್ದಗಳನ್ನು ಹೇಗೆ ತಂದೆ ಅಂತ ಹೇಳ್ತೀನಿ. ತಿರೆಯ ಮೈ ಕಾಯ್ದಿರಲ್ ಅಂತ ಹೇಳಿದೆ. ಅಲ್ಲಿ ಮೈ ಕಾಯ್ದಿರಲ್, ಭೂಮಿಯ ಮೈ ಕಾಯ್ದಿರೋವಾಗ ಗ್ರೀಷ್ಮದಿಂದ, ಬೇಸಿಗೆಯಿಂದ ಎಲ್ಲ ಕಡೆ, ಶಾಖದಿಂದ ಎಲ್ಲ ಕಡೆ ಕಾದಿದೆ ಅಂತ. ತಿರೆಮೈ ಕಾಯ್ದಿರಲ್ ಗ್ರೀಷ್ಮದಿಂದ ಎತ್ತಲುಮ್ ಅಂತ ಮೊದಲನೇ ಹೇಳಿದೆ. ಆಮೇಲೆ ಆಡಿಯೋ, ಬರದೆ ಬಾನೊಳಗಾಡಿ ಯೋಜಿಸುತ್ತಾ ಅಲ್ಲಿ ಆಡಿಯೋ ಬಂತು. ಈ ಬಾನಲ್ಲಿ ಆಕಾಶದಲ್ಲಿ ಆಡಿಕೊಂಡು ಆಟ ಆಡಿಕೊಂಡು ಬರ್ತಾಯಿತ್ತು. ಏನು ಯೋಜನೆ ಮಾಡಿಕೊಂಡು ಅಂದರೆ ಮಳೆ ಬಂತು, ದರೆಗೆಲ್ಲ ಮಳೆ ಬಂತು. ಆಮೇಲೆ ತೀವೆ ಭುವಿ ಎಲ್ಲ ಭೂಮಿಯೆಲ್ಲ ತೀವೆ ಅಂದರೆ ತುಂಬಿಕೊಂಡು ಅಂತ. ತೀವೆ ಭುವಿ ಅಲ್ಲಿ ವೆಬ್ ಅನ್ನೋದು ತಂದೆ. ಆ ಭೂಮಿಯೆಲ್ಲ ತುಂಬಿಕೊಂಡಿತ್ತು. ಯಾವುದರಿಂದ ಅಂದರೆ ಈ ಸಂತೋಷದ ಸುದ್ದಿಯಿಂದ ಅಂತ ಪರಿಹಾರ ಮಾಡಿದೆ ಅಷ್ಟೇ. ಬ್ಯೂಟಿಫುಲ್. ಈ ಥರ ಈ ಕ್ಷಣಕ್ಕೆ ಸಂಬಂಧವೇ ಇಲ್ಲದ 4 ಪದಗಳನ್ನು ಕೊಟ್ಟು ಬಹಳ ಸುಲಲಿತವಾಗಿ ಯಾವ ರೀತಿ ಅದನ್ನು ಬಳಸ್ಕೊಂಡ್ರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅವಧಾನ ಅಂತ ಹೇಳಿದ್ರೆ ಇದೇನೆ, ಆ ಕ್ಷಣಕ್ಕೆ
ನಿಮ್ಮ ಜ್ಞಾನ ಬಳಸಿ ಸಮಯ ಪ್ರಜ್ಞೆಯಿಂದ ನೀವು ಉತ್ತರಗಳನ್ನು ಕೊಡೋದು. ಆದರೆ ಈ ಕೆಲವೊಂದು ಸಂದರ್ಭದಲ್ಲಿ ಈ ಅಶ್ಲೀಲ ಪ್ರಶ್ನೆಗಳು ಬರುತ್ತವೆ. ನೀವು ಸಭೆಯಲ್ಲೇ ಇರ್ತೀರಿ, ಅಷ್ಟು ಜನರ ಮುಂದೆ ಇರ್ತೀರಿ, ಹೆಂಗೆ ಪರಿಹರಿಸ್ತೀರಿ, ಹೆಂಗೆ ಫೇಸ್ ಮಾಡ್ತೀರಿ ಅದನ್ನು? ಆಗುತ್ತೆ ಕೆಲವೊಂದು ಬಾರಿ. ಅಂದರೆ ಪೃಚ್ಛಕರು ಅಲ್ಲಿ ಜನರಿಗೆ ಅದು ಅಶ್ಲೀಲವಾಗಿದೆ ಅಂತ ಅನಿಸುತ್ತೆ. ಅಂದರೆ ಈಗ ತುಂಬ ಆ ಥರದ ಸಮಸ್ಯಾಪೂರ್ಣಗಳದ್ದು ಶಬ್ದಚ್ಛಲ ಸಮಸ್ಯೆಗಳು ಅಂತ ಹೇಳ್ತಾರೆ. ಆ ಥರ ಅವ್ರು ಕೇಳಿದಾಗ ಅದ್ರ ಹಿಂದ್ಗಡೆ ಒಂದು ಅಕ್ಷರವನ್ನು ಏನೋ ಸೇರಿಸ್ಬೇಕಾಗಿರುತ್ತೆ. ಅದು ಈ ಸಮಸ್ಯಾಪೂರ್ಣದ ಉದಾಹರಣೆ ಹೇಳಿದ್ನಲ್ಲ, ಮೃತ ಮನುಜಮ್ ಅಂತ, ಆ ಥರದ್ದೇ ಎಷ್ಟೋ ಬಂದಿರುತ್ತೆ. ಅದರಲ್ಲಿ ಒಂದೆರಡು ಅಕ್ಷರಗಳನ್ನು ಹಿಂದ್ಗಡೆ ಸೇರಿಸಿದ್ರೆ ಮುಗಿದ್ಬಿಡುತ್ತೆ. ಆ ಥರ ಮೊದಲ ಸಾಲಿಂದ ಹೇಳ್ಕೊಂಡು ಹೋದಾಗ ಅದು ಪರಿಹಾರ ಮಾಡಿದಾಗ ಅದು ಅಶ್ಲೀಲತೆ ಹೋಗುತ್ತೆ. ಹಾಗೆ ಅದರದ್ದು ಇದಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ತೀರಾ ಅಶ್ಲೀಲ ಆಗ್ಬಿಡುತ್ತೆ ಅಂತ ವಿಚಾರ ಮಾಡ್ತೇನೆ, ಮತ್ತೆ ಸೆನ್ಸಾರ್ ಕಟ್ ಹಾಕ್ಬೇಕಾಗುತ್ತೆ ಅಂತ. ತೊಂದರೆ ಇಲ್ಲ, ಇಲ್ಲಿ ಹಂಗೇನಾದರೂ ಕಷ್ಟದ್ದಾದರೆ ನಾವು ಬೀಪ್ ಬಳಸ್ಕೊಳ್ತೀವಿ. ಆಗಲಿ. ಅದು ನಾನು ಈ ಶತಾವಧಾನದಲ್ಲಿ ನೀವು ಏನು ಕೇಳಿದ್ರಿ ಅಂತ ಕೇಳಿದ್ರಲ್ಲ, ಅವಾಗ ಮೊದಲನೇ ಇವರು ಪೃಚ್ಛಕನಾಗಿ ಬಂದಾಗ ನಾನು ಆವಾಗ ಕೇಳಿದ್ದೆ, ಸ್ತನ ಕೈಯೊಳು ರಾಜಿಸುತ್ತಿರವಲಂ ತೋಷಗೊಂಡಿರ್ದನಾತಮ್ ಅಂತ ಸಮಸ್ಯೆ. ಅಂದರೆ ಅರ್ಥ ಆಗಿರೋ ಸ್ತನ ಕೈಯೊಳ್ಳು ಅಂತ ಈ ಥರ ಅಶ್ಲೀಲತೆ ಬರೋ ಥರ ನಾನು ಕೇಳಿದ್ದೆ. ಶತಾವಧಾನಿಗಳು ಅದನ್ನು ಏನಂದರೆ ವಿನಮಚ್ಚಿಷ್ಯಂ ಅಂತ ಮೊದಲನೇ ಸಾಲಿಂದ ಹೇಳ್ಕೊಂಡು ಹೋದರು. ಅಲ್ಲಿ ಸ್ತನ ಹೇಳೋದಕ್ಕೆ ಗೋಸ್ತನ ಅಂತ ಮಾಡಿದ್ರು ಅವರು. ಅಂದರೆ ಅಲ್ಲಿ ಸ್ತನ ಹೇಳೋ ಅರ್ಥದ ಬದಲಿಗೆ ಗೋಸ್ತನ ಅಂದಾಗ ದ್ರಾಕ್ಷಿ ಹಣ್ಣು ಅಂತ ಅರ್ಥ ಆಗುತ್ತೆ. ಹೀಗೆ ಅವನು ಯಾರೋ ಒಬ್ಬ ಒಳ್ಳೆಯ ಒಟುವಾಗಿದ್ದ, ಅವನು ಆ ಕಾಡಿನಲ್ಲಿ ಎಲ್ಲೋ ಹೋಗುವಾಗ ಅವನಿಗೆ ತುಂಬ ಹಸುವಾಗಿತ್ತು. ಆ ಸಂದರ್ಭದಲ್ಲಿ ಅವನು ಏನಾದರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ನೋಡ್ತಾ ಇರುವಾಗ ಗೋಸ್ತನ ದ್ರಾಕ್ಷಿ ಹಣ್ಣು ಸಿಕ್ತು ಅವನಿಗೆ. ಹಾಗಾಗಿ ಅವನು ಅದ್ರ ತಿಂದು ಸಂತೋಷಪಟ್ಟ ಅಂತ ಆ ಸಮಸ್ಯೆ ಪರಿಹಾರ ಮಾಡಿದ್ರು. ಈ ಥರ ಇದು. ಅದಕ್ಕೆ ನಾನು ಪರಿಹಾರ ಮಾಡ್ಕೊಂಡು ಹೋಗಬೇಕಿತ್ತು. ನಾನು ಏನು ಮಾಡಿದ್ದೆ, ಈ ಶಾಕುಂತಲ ಇದರದ್ದು ಕತೆ ಬರುತ್ತಲ್ಲ, ಅಭಿಜ್ಞಾನ ಶಾಕುಂತಲದ್ದು, ಅಲ್ಲಿ ಇದರಲ್ಲಿ ದುಷ್ಯಂತನಿಗೆ ಶಕುಂತಲೆ ಮರೆತು ಹೋಗಿದ್ದಾಳೆ, ಆದರೆ ಆ ಉಂಗುರ ಬೆಸ್ತನ ಕೈಯಲ್ಲಿ ಇದ್ದಾಗ ಅವನು ಸಂತೋಷಪಟ್ಟ ಅಂತ ಆ ಥರ ಮಾಡಿದ್ದೆ. ಈ ಥರ ಶಬ್ದಚ್ಛಲ ಒಂದು ಅಕ್ಷರ ಹಿಂದೆ ಮುಂದೆ ಸೇರಿಸೋದಾಗುತ್ತೆ, ಈ ಥರ ಆಗುತ್ತೆ. ಈಗ ಅವಧಾನ ಮಾಡಬೇಕು ಅಂದರೆ ಸಂಪ್ರದಾಯಗಳನ್ನು ಓದ್ಕೊಂಡಿರಬೇಕು, ಅಥವಾ ಹಿಂದಿನ ಸಾಹಿತ್ಯಗಳನ್ನು ಓದ್ಕೊಂಡಿರಬೇಕು, ಕಾವ್ಯಗಳನ್ನು ಓದ್ಕೊಂಡಿರಬೇಕು. ಗಣೇಶ್ ಅವರ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಓದ್ಕೊಂಡಿದ್ದೀರಿ ಅಂತ ಒಂದು ಚೂರು ಪರಿಚಯ ಮಾಡ್ಬೋದಾ? ನಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ಅದೇ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾಗ ನೀವು ಪೃಚ್ಛಕರಾಗಿ ಹೋಗಿದ್ರಿ ಅಂತ ಹೇಳಿದ್ರಿ, ಅಂದ್ರೆ ಶತಾವಧಾನಿಗಳನ್ನ ಭೇಟಿಯಾಗಿದ್ರಿ ಅಂತ ಹೇಳಿದ್ರಿ. ಆದ್ರೆ ಅಲ್ಲಿಂದ ಇಲ್ಲಿಗೆ ಪಯಣ ಹೆಂಗೆ? ಕಾವ್ಯದಲ್ಲ ಆಸಕ್ತಿ, ಪದ್ಯ ರಚನೆ ಮಾಡ್ತಾ ಇದ್ದೆ ಮೊದಲೇ. ಅದೇ ಹೇಳಿದ್ನಲ್ಲ, 5ನೇ ಕ್ಲಾಸ್ 6ನೇ ಕ್ಲಾಸಿಂದನೇ ಪದ್ಯ ರಚನೆ ಎಲ್ಲ ಮಾಡ್ಕೋತಿದ್ದೆ. ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನು ಆವಾಗಿನ್ನೂ ನನಗೆ ಛಂದಸ್ಸು ಇದು ಗೊತ್ತಿರಲಿಲ್ಲ 5ನೇ ಕ್ಲಾಸಲ್ಲಿ. ಅವನು ನಿನ್ನ ಪದ್ಯಕ್ಕೆಲ್ಲ ಛಂದಸ್ಸಿಲ್ಲ ಅಂತಂದ. ಅವನು 8ನೇ ಕ್ಲಾಸು, ನಾನು 5ನೇ ಕ್ಲಾಸು. ಅವನಿಗೆ ಛಂದಸ್ಸಿನ ಇದು ಪಾಠಗಳು ಶುರುವಾಗಿದ್ದು, ನನಗೆ ಗೊತ್ತಿಲ್ಲ. ಅವನಿಗೂ ಛಂದಸ್ಸಿನ ಬಗ್ಗೆ ಏನು ವಿಶೇಷ ಗೊತ್ತಿರಲಿಲ್ಲ, ಆದರೆ ಪದ್ಯ ಅಂದಮೇಲೆ ಛಂದಸ್ಸಿರಬೇಕು ಅಂತ ಅವ್ನು ಹೇಳ್ದೆ. ಆವಾಗ ನನಗೆ ಶುರು ಆಯಿತು, ಛಂದಸ್ಸು ಅಂದ್ರೆ ಏನು ಈ ಥರ. ಆಮೇಲೆ ನಮ್ಮ ನಾರ್ಮಲ್ ಎಜುಕೇಷನ್ ಇದರಲ್ಲಿ ಬೇಕಾಗಿರೋ ಇದನ್ನು ಜೀವನ ನಿರ್ವಹಣೆಗೆ ಏನಾದ್ರು ಒಂದು ಮಾಡಬೇಕಲ್ಲ, ಹಾಗೆ ಇಂಜಿನಿಯರಿಂಗ್ ಮಾಡಿಕೊಂಡು ಆ ಕಡೆ ಹೋದೆ ನಾನು. ತಂದೆ ತಾಯಿ ಅವರು ಕೃಷಿ ಮಾಡ್ಕೊಂಡಿದ್ದಾರೆ, ಊರಲ್ಲಿದ್ದಾರೆ. ನಮ್ದು ಶಿರಸಿ, ಮೂಲತಃ ಶಿರಸಿ ಹತ್ರ ಕೊಪ್ಪಲ್ ತೋಟ ಊರು. ಅಲ್ಲಿ ಅಡಿಕೆ ತೋಟ ಇದು ಇದೆ, ಅಲ್ಲಿ ನೋಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಮತ್ತೆ ಯಾರು ಏನು ಪದ್ಯ ಬರೆಯೋದು ಸಾಹಿತ್ಯದಲ್ಲಿ ಆಸಕ್ತಿ ಇರೋರಿಲ್ಲ, ನನಗೆ ಏನಿಲ್ಲ ಆ ಥರ ಏನಿಲ್ಲ. ನಮ್ಮ ತಂದೆ ಎಲ್ಲ ಚೆನ್ನಾಗಿ ಓದ್ತಾರೆ, ಅವರು ಒಳ್ಳೊಳ್ಳೆ ಪುಸ್ತಕಗಳನ್ನು ತುಂಬ ಓದ್ಕೊಂಡಿದ್ದಾರೆ. ಆ ಥರ ನನಗೂ ಚಿಕ್ಕಂದಿಂದ ಓದೋ ಅಭ್ಯಾಸ ಬೆಳೆಸಿದ್ರು ಅವರು. ಅಂದರೆ ನಾನೊಂದು ಚಿಕ್ಕಂದಲ್ಲದೆ ಎಲ್ರಿಗೂ ಚಿಕ್ಕ ಮಕ್ಳಿಗೆ ಕತೆ ಕೇಳೋದು ತುಂಬ ಇಷ್ಟ ಇರುತ್ತಲ್ವ, ಹಾಗೆ ಅವ್ರು ಕತೆ ಹೇಳಿ ಆಮೇಲೆ ನೀನೇ ಓದಬೇಕು ಅಂತ ಓದೋ ಅಭ್ಯಾಸ ಬೆಳೆಸಿದ್ರು. ಹಾಗೆ ಒಂದು ಏನು ಸಿಕ್ತೋ ಎಲ್ಲ ಓದ್ಕೋತಾ ಇರ್ತಿದ್ದೆ. ಆಮೇಲೆ ಪದ್ಯ ಬರೆಯೋದು ಒಂದು ಸೇರ್ಕೊಂತು ಜೊತೆಗೆ. ಇಂಜಿನಿಯರಿಂಗಿಗೆ ಬರೋಷ್ಟೊತ್ತಿಗೆ ಒಂದಿಷ್ಟು ಬರೆಯೋದು, ಕಾದಂಬರಿಗಳು ಬರೆಯೋದು, ಕಾವ್ಯ ಬರೆಯೋದು, ಈ ಥರ ಎಲ್ಲ ಮಾಡ್ಕೋತಿದ್ದೆ. ಹೀಗೆ ಮಾಡ್ಕೋತಾ ಇದ್ದೆ, ಜೊತೆಗೆ ಇಂಜಿನಿಯರಿಂಗಿನ ಅಭ್ಯಾಸ ಮಾಡ್ತಾ ಇದ್ದೆ. ಅದು ಆ ಟೆನ್ಷನ್ ಕಳ್ಕೊಳ್ಳೋದಕ್ಕೆ ಇದರಲ್ಲಿ ಹೆಚ್ಚಿಗೆ ಟೈಮು ಇನ್ವೆಸ್ಟ್ ಮಾಡ್ತಾ ಇದ್ದು. ಈ ಇಂಜಿನಿಯರ್ಗಳ ಬ್ರೈನು ಬಹಳ ಶಾರ್ಪ್ ಆಗಿ ಓಡುತ್ತೆ, ಬಹಳಷ್ಟು ಜನ ಈ ಅವಧಾನಗಳನ್ನು ಮಾಡ್ತಾರೆ ಅಂತಾರಲ್ಲ, ಏನದು ಕನೆಕ್ಷನ್? ಅದು ಗೊತ್ತಿಲ್ಲ. ಅದು ಬಹುಶಃ ಅದೇ ಒಂದಿಷ್ಟು ಈ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇದೆಯಲ್ಲ, ಅದೇನೋ ಇಂಜಿನಿಯರಿಂಗಲ್ಲಿ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಏನೋ ಗೊತ್ತಿಲ್ಲ. ಹಾಗೆ ಮತ್ತು ಆ ಒಂದು ಇದು ಬಂದಾಗ, ನಮ್ಮ ಡಿಗ್ರಿಗಳು ಇತ್ಯಾದಿಗಳೆಲ್ಲ ಬಂದಾಗ ಅದರಲ್ಲಿ
ತುಂಬ ಏನು ಕಷ್ಟ ಅನ್ನೋ ಥರದ್ದು ಇರೋಲ್ಲ. ಅದು ನಮಗೆ ಒಂದು ಸ್ವಲ್ಪ ಒಂದು ಅದರ ಹಿಡಿತ ಸಿಕ್ಕಿದ ಮೇಲೆ ಒಂದು ಸ್ವಲ್ಪ ಹೇಗೋ ಓದ್ಕೊಂಡು ಪಾಸ್ ಆಗ್ಬೋದು ಅವಳು ಧೈರ್ಯ ಬಂದಮೇಲೆ ಅವಾಗ ನಮ್ಮ ಟೈಮನ್ನು ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟು ಈ ಥರ ಆಗಿರೋದು ಅಷ್ಟೇ. ವಯಸ್ಸಿನ ಮಿತಿ ಏನಾದರೂ ಇದೆಯಾ, ಅಥವಾ ಏನಾದರೂ ಒಂದು ವ್ಯಾಪ್ತಿಯ ಮಿತಿ ಇದೆಯಾ, ಲಿಮಿಟೇಷನ್ಸ್ ಇದೆಯಾ ಅವಧಾನಕ್ಕೆ? ಒಳ್ಳೆ ಪ್ರಶ್ನೆ. ಗಣೇಶ್ ಅವರು ಹೇಳೋದು ಏನಂದರೆ, ಗಣೇಶ್ ಅವರಷ್ಟೇ ಅಲ್ಲ, ತುಂಬ ಜನ ಹಿರಿಯ ಅವಧಾನಿಗಳ ಕತೆ, ನಮ್ಮ ಕನ್ನಡದ ಅವಧಾನ ಪರಂಪರೆ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಬೇಕಾದ್ರೆ. ಅಂದರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಸ್ವಾರಸ್ಯ ಗೊತ್ತಾಗುತ್ತೆ. ಯಾಕೆಂದರೆ ಕನ್ನಡದಲ್ಲಿ ಅವನು ಸುಮಾರು 11-12ನೇ ಶತಮಾನದಲ್ಲಿ ಅವಧಾನಿಗಳು ಇದ್ದದ್ದು ಗೊತ್ತಾಗುತ್ತೆ ನಮಗೆ. ಆ ಬಳಿಕ ನಮ್ಮ ಇದು ಈ ಕವಿಕಾಮನ ಶೃಂಗಾರ ರತ್ನಾಕರದಲ್ಲಿ ಅವನು ಹೇಳಿರೋದು, ಶೃಂಗಾರ ಶತಕದಲ್ಲಿ ಹೇಳಿರೋ ಪದ್ಯಗಳ ನಂತರ ಅಲ್ಲಿ ಇಲ್ಲಿ ಶಾಸನಗಳಲ್ಲಿ ಕೆಲವು ಕಾವ್ಯಗಳಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಅವಧಾನಿಗಳು ಇದ್ದರು, ಈ ಥರ ಅವಧಾನ ಮಾಡ್ತಿದ್ರು ಅಂತ. ಆ ಬಳಿಕ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ನಮ್ಮ ಚಲನಚಿತ್ರಕ್ಕೆಲ್ಲ ಸಾಹಿತ್ಯ ಬರೆದವರು, ಬಹಳ ಪ್ರಸಿದ್ಧರಾದಂಥವ್ರು. ಅವರು ಅಷ್ಟಾವಧಾನಗಳನ್ನು ಮಾಡಿದ್ದ ಇತಿಹಾಸ ನಮಗೆ ಗೊತ್ತಾಗುತ್ತೆ 1921-22ನೇ ಇಸ್ವಿಯ ಸುಮಾರಿಗೆ. ಆ ಸಂದರ್ಭದಲ್ಲಿ ಅಲ್ಲಿ ತೆಲುಗಿನಿಂದ ತಿರುಪತಿ ವೆಂಕಟ ಕವಿಗಳ ಶಿಷ್ಯರಾದವರು ಪಿಸುಪಾಟಿ ಚಿದಂಬರ ಶಾಸ್ತ್ರಿಗಳು ಅನ್ನೋರು ಅಲ್ಲಿಂದ ಇಲ್ಲಿ ಮೈಸೂರಿಗೆ ಬಂದಾಗಲೋ ಏನೋ ಒಂದು ಅವಧಾನ ಮಾಡಿದ್ರಂತೆ ಸಂಸ್ಕೃತದಲ್ಲಿ. ಅವರ ಸಂಸ್ಕೃತ ಅವಧಾನ ನೋಡಿ, ಅವ್ರಿಗಿಂತ 10 ವರ್ಷ ದೊಡ್ಡವರು ಇವರು, ಬೆಳ್ಳಾವೆಯವರು. ಅವರು ಈ ಅವಧಾನ ಕಲೆ ಚೆನ್ನಾಗಿದೆ ಅಂತ ಅವರು ಆಗಲೇ ಸಾಕಷ್ಟು ಕಾವ್ಯಗಳನ್ನು ಎಲ್ಲ ರಚನೆ ಮಾಡಿದಂಥವ್ರು. ಅವರು 20ನೇ ಇಸ್ವಿ ಅಂದರೆ ಅವ್ರಿಗೆ ಸುಮಾರು 35-40 ಹತ್ತತ್ರ ಇದ್ರೋ ಏನೋ, 30 ನಂತರ ಇತ್ತು ವಯಸ್ಸು ಅನಿಸುತ್ತೆ. ಅವರು ಪಿಸುಪಾಟಿ ಚಿದಂಬರ ಶಾಸ್ತ್ರಿಗಳು ಅವ್ರಿಗಿಂತ ಕಿರಿಯವರು, ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಅವಧಾನವನ್ನು ನನಗೆ ಕಲಿಸ್ಕೊಡಿ ಅಂತಂದ್ರಂತೆ. 1 ವರ್ಷ ಹೆಚ್ಚು ಕಡಿಮೆ ಅವ್ರ ಹತ್ರ ಅಭ್ಯಾಸ ಮಾಡಿ, ಆ ಬಳಿಕ 21ನೇ ಇಸ್ವಿಯಲ್ಲಿ ಅವ್ರ ಹತ್ರ ಅಭ್ಯಾಸ ಮಾಡಿ 22ನೇ ಇಸ್ವಿಯಲ್ಲಿ ಇವರು ಅಷ್ಟಾವಧಾನವನ್ನು ಮಾಡಿದ್ರಂತೆ. ಅಂದರೆ ಅವರಿಗೆ ಮೊದಲಿಗೆ ಆ ಪೂರಕವಾದ ಸಾಮಗ್ರಿಗಳು ಇರಬೇಕು, ಆಮೇಲೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಹೇಳೋದು ಒಂದು, ಆದರೆ ಮಿತಿನೂ ಇದೆ ಹೇಳೋದು ಅವರಿಂದಲೇ ಗೊತ್ತಾಗುತ್ತೆ ನಮಗೆ. ಅವರು ಆ ಬಳಿಕ ಒಂದು 6-8 ವರ್ಷಗಳಲ್ಲಿ, 6-8 ವರ್ಷ ಇಲ್ಲ 2.5-3 ವರ್ಷ ಅಷ್ಟೇ ಅನಿಸುತ್ತೆ, ಒಂದು 20-30 ಅವಧಾನಗಳನ್ನು ಮಾಡಿದ್ರು. ಆ ಬಳಿಕ ಮತ್ತೆ ಮಾಡಿರೋ ದಾಖಲೆಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಅದು ಅವ್ರಿಗೆ 40 ವರ್ಷ ದಾಟಿರೋ ಕಾರಣವೂ ಇರ್ಬೋದು. ನಮ್ಮ ವಿಜ್ಞಾನಿಗಳೆಲ್ಲ ಹೇಳೋದು 40 ವರ್ಷದ ನಂತರ ನೆನಪಿನ ಶಕ್ತಿಯ ಈ ಸೆಲ್ಗಳು ಮಿದುಳಿನಲ್ಲಿ ಇದಾಗೋಲ್ಲ, ಸಾಯ್ತಾ ಹೋಗುತ್ತೆ ಅಂತಲೋ ಏನೋ ಹೇಳ್ತಾರೆ. ಹಾಗಾಗಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ 40ರ ನಂತರ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೂ ಮೊದಲು ಅವಧಾನ ಮಾಡೋ ಸಾಧ್ಯತೆಗಳು ಜಾಸ್ತಿ, ಚೆನ್ನಾಗಿರುತ್ತೆ, ಮಾಡ್ಬೋದು ಅಂತ. ಇನ್ನೊಂದು ಆ ಬಳಿಕ ಸ್ವಲ್ಪ ಕಷ್ಟ ಆಗುತ್ತೆ ಅಂತ, ಅಸಾಧ್ಯ ಅನ್ನೋದು ಏನಿಲ್ಲ. ಯಾಕೆಂದರೆ ನಮ್ಮ ಶತಾವಧಾನಿಗಳ ಮಿತ್ರರು, ನಮ್ಮ ಈ ಪದ್ಯಪಾನ ಸಂಸ್ಥೆ ಎಲ್ಲ ನಡೆಯೋದು ಅವ್ರ ಮನೆಯಲ್ಲೇ ಗೋಷ್ಠಿಗಳು ನಡೆಯೋದು. KBS ರಾಮಚಂದ್ರ ಅಂತ, ಅವ್ರಿಗೆ 60ನೇ ವಯಸ್ಸಿನಲ್ಲಿ ಅವರು ಅಷ್ಟಾವಧಾನ ಮಾಡಿದ್ದಾರೆ. ಅಂದರೆ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಮಾರ್ಗ ಅಷ್ಟೇ, ಯಾವ ವಯಸ್ಸಿನಲ್ಲಿ ಬೇಕಾದರೂ ಮಾಡ್ಬೋದು. ಹೆಣ್ಣುಮಕ್ಕಳು ಯಾರಾದರೂ ಅಷ್ಟಾವಧಾನಿಗಳಿದಾರಾ? ಕನ್ನಡದ ಇತಿಹಾಸ ನೋಡಿದ್ರೆ ಕಂತಿ ಅಂತ ಒಬ್ಳು ಕವಯಿತ್ರಿ ಇದ್ಲು. ಅವಳೇ ಮೊದಲ ಕನ್ನಡದ ಆಶು ಕವಯಿತ್ರಿಯ ಅಷ್ಟಾವಧಾನಕ್ಕೆ ಮೂಲ ಮಾತೃಕೆಯನ್ನು ಮಾಡಿದವಳು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿ ಕಂತಿ, ಹಂಪ ಅಂತ ಇಬ್ಬರು ಕವಿಗಳು. ಹಂಪ ಅಂದರೆ ನಾಗಚಂದ್ರ ಅಂತ ಹೇಳ್ತಾರೆ. ದ್ವಾರ ಸಮುದ್ರದಲ್ಲಿ ಇದ್ದ ಸಂದರ್ಭ 11ನೇ ಶತಮಾನ, 1045 ಈ ಥರದ್ದು ಇಸ್ವಿ. ಆ ಟೈಮಲ್ಲಿ ಅವಳು ಇದ್ದವಳು. ಅದು ಕಥೆಗಳೆಲ್ಲ ಆಮೇಲೆ ಕಟ್ಟಿರೋದಿರುತ್ತೆ, ಆದರೆ ಅವಳು ಕವಿತೆ ರಚನೆ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ. ಅದು ಜ್ಯೋತಿಷ್ಮತಿ ತೈಲ ಅಂತ ಯಾರೋ ಒಬ್ಬರು ಆಚಾರ್ಯರು ತಮ್ಮ ಶಿಷ್ಯರಿಗೆ ಬುದ್ಧಿ ಚುರುಕಾಗೋದಕ್ಕೆ ಅಂತ ಮಾಡಿಟ್ಟಿದ್ರಂತೆ. ಇವಳು ಹೋಗಿ ಬಾಯಾರಿಕೆಯಿಂದ ಕುಡಿದ್ಬಿಟ್ಟು ಅದನ್ನು, ಇವಳಿಗೆ ಪದ್ಯ ಎಲ್ಲ ಹೇಳೋ ಶಕ್ತಿ ಬಂದ್ಬಿಡ್ತು ಅಂತ ಕಥೆಗಳು ಸೃಷ್ಟಿಯಾಗಿರೋದು ಆಮೇಲೆ. ಅದು ಆ ಥರ ಏನಿಲ್ಲ. ಅವಳಿಗೆ ಆಮೇಲೆ ಅವಳು ಪಾಂಡಿತ್ಯ ಪಡ್ಕೊಂಡ್ಲೋಳು ಗೊತ್ತಾದಾಗ ಈ ಹಂಪ ಅನ್ನೋ ಕವಿ ಅವಳಿಗೆ 1000 ಪ್ರಶ್ನೆಗಳನ್ನು ಕೇಳಿ ಅವಳು 1000 ಉತ್ತರಗಳನ್ನು ಕೊಟ್ಟಳು. ಸಹಸ್ರಾವಧಾನದ ಥರ, ಅಂದರೆ ಸತತವಾಗಿ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಳು ಅಂತ. ಅವಳು ಮೊದಲು ಸಿಗೋ ದಾಖಲೆ ಅವರದ್ದು ಕನ್ನಡದಲ್ಲಿ. ಆ ಬಳಿಕ ತುಂಬ ಜನ ಆಗಿದ್ದರು. ಇಲ್ಲಿ ತಮಿಳ್ನಾಡಿನ ಹತ್ತಿರ ಅನಿಸುತ್ತೆ, ತಂಜಾವೂರಿನಲ್ಲೋ ಎಲ್ಲೋ ಇದ್ದಂಥ ಕೆಲವು ಕವಯಿತ್ರಿಯರು ಇದ್ದರು. ಈ ಥರ ಎಲ್ಲ ಆಗುತ್ತೆ. ಕನ್ನಡದಲ್ಲೂ ಕೂಡ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ, ಈಗ ಒಂದು 10 ವರ್ಷದ ಹಿಂದೆ, ಒಬ್ಬಳು ಚಿಕ್ಕ ಹುಡುಗಿ ನಮ್ಮ ಶಿರಸಿ ಹತ್ತಿರದ ಪಂಚಲಿಂಗ ಅಂತ ಒಂದು ಊರು, ಅಲ್ಲಿ ಶಾಲೆಯಲ್ಲಿ ಅವಳು ಗಣೇಶ್ ಅವರ ಶತಾವಧಾನಗಳನ್ನೆಲ್ಲ ನೋಡಿಕೊಂಡು ಪದ್ಯ ರಚನೆ, ಅವರ ಟೀಚರ್ ತುಂಬ ಚೆನ್ನಾಗಿದ್ದರು. ಅವರು ಚೆನ್ನಾಗಿ ಕಲಿಸ್ಕೊಟ್ರು, ಎಲ್ರಿಗೂ ಛಂದಸ್ಸು ಇದನ್ನೆಲ್ಲ ಕಲಿಸ್ಕೊಟ್ಟು ಅವರು ಪದ್ಯ ರಚನೆಯನ್ನು ಹೇಳಿಕೊಟ್ಟು ಅವಳು ಅಷ್ಟಾವಧಾನವನ್ನು ಮಾಡಿದ್ರು. ಮಕ್ಕಳ ಎದುರಿಗೆ ಅವಳು ಅಂಕಿತಾ ಹೆಗಡೆ ಅಂತ, ಅವಳು ಎಷ್ಟು 7ನೇ ಕ್ಲಾಸಿಗೆ ಹೋಗೋ ವಿದ್ಯಾರ್ಥಿನಿ. ಅವಳು 8 ಜನ ಉಳಿದ ವಿದ್ಯಾರ್ಥಿಗಳು, ಪದ್ಯ ರಚನೆ ಮಾಡೋಕೆ ಬರೋ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿ ಅವಳು ಉತ್ತರಗಳನ್ನು ಕೊಟ್ಟು ಬಾಲ ಅಷ್ಟಾವಧಾನ ಅಂತ ಅವರು ಮಾಡಿಸಿದ್ರು. ಅವ್ರ ಶಾಲೆಯಲ್ಲಿ ಕೆಲವು ವರ್ಷ ಮಾಡಿಸಿ ಎಲ್ಲ ಮಾಡಿದ್ರು. ಆಮೇಲೆ ಅವಳು ಬಹುಶಃ ಮುಂದೆ ವಿದ್ಯಾಭ್ಯಾಸ ಮಾಡ್ಕೊಂಡು ಈಗ ಬರಿತಾ ಇದ್ದಾಳೋ ಎಲ್ಲೋ ಗೊತ್ತಿಲ್ಲ, ನನಗೂ ಪರಿಚಯ ಇದೆ, ಇದರಲ್ಲಿಲ್ಲ, ಕಾಂಟ್ಯಾಕ್ಟಲ್ಲಿಲ್ಲ. ಹೀಗೆ ಸಾಧ್ಯತೆ ಇದೆ,
ಮುಂದೆ ಬರಬೇಕು. ಅದೇ ಜೀವನದ ಉಳಿದ ಒತ್ತಡಗಳ ಮಧ್ಯೆ ಇದಕ್ಕೆ ಸಮಯ ಮೀಸಲಿರಿಸ್ಕೊಂಡು ಬರುವಂಥ ಇದು ಬೇಕು ಅಷ್ಟೇ. ಈ ಅವಧಾನಿಗಳಿಗೆ ಏನಾದರೂ ಯಾವುದಾದ್ರೂ ಕೃಪೆ ಇದೆಯಾ? ಯಕ್ಷಿಣಿ ಕೃಪೆ ಏನಾದರೂ ಇದೆಯಾ? ಅದಕ್ಕೇನಾದರೂ ನೀವು ಸಾಧನೆ ಮಾಡ್ತೀರಾ? ಈ ಕರ್ಣ ಯಕ್ಷಿಣಿ ಕಿವಿಲಿ ಬಂದು ಹೇಳ್ತಾಳೆ ಹಿಂಗಿಂದ ಏನಾದರೂ ದೇವರ ಕೃಪೆ ಅಥವಾ ಯಕ್ಷಿಣಿ ಕೃಪೆ ಇರುತ್ತಾ? ಅಥವಾ ನೀವೇನಾದರೂ ಸಾಧನೆಗಳನ್ನು ಮಾಡ್ತೀರಾ? ಆ ಥರದ್ದು ಏನಿಲ್ಲ. ಒಂದಿಷ್ಟು ಅದೇ ಸಾಧನೆ ಮಾಡೋದು ಅಂದರೆ ಏನೋ ಯಾವುದೇ ಒಂದಾಗಲಿ ನಾವು ನಿರಂತರವಾಗಿ ಮಾಡಿದ್ರೆ ಅದು ಒಂದು ಸಾಧನೆ ಆಗುತ್ತೆ. ಅದು ತಪಸ್ಸಿನ ತರಹ ಮಾಡಬೇಕು ಅಂತ ಕಾವ್ಯಗಳನ್ನು ಓದೋದು, ಅಭ್ಯಾಸ ಮಾಡೋದು, ಪ್ರತಿನಿತ್ಯ ಏನೋ ಇಷ್ಟು ಓದಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಓದೋದು, ಬರೆಯೋದು, ಏನೋ ಮಾಡೋದು, ಈ ಥರ ಎಲ್ಲ ಇರುತ್ತೆ. ತೆಲುಗಿನ ಕೆಲವು ಅವಧಾನಿಗಳು ಎಲ್ಲ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ದಿವಸ ಅರ್ಧ ಗಂಟೆ ಇಂತಿಂಥ ಕಾವ್ಯಗಳನ್ನು ಓದ್ತೀನಿ, ಇಷ್ಟೊತ್ತು ಇದನ್ನು ಓದ್ತೀನಿ, ಇಂತಿಂಥ ಕಾವ್ಯಗಳ ಪದ್ಯಗಳನ್ನು ಬಾಯ್ಪಾಠ ಮಾಡ್ಕೋತೀನಿ ಅಂತ. ಬಾಯ್ಪಾಠ ಮಾಡೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಒಂದಿಷ್ಟು ಬಾಯ್ಪಾಠ ಮಾಡಿದ್ರೆ ನಮ್ಗೆ ಆ ಶಬ್ದಗಳು ನೆನಪಿರುತ್ತೆ, ಆ ಛಂದಸ್ಸು ನೆನಪಿರುತ್ತೆ, ಆ ಛಂದಸ್ಸಿನಲ್ಲಿ ಇಂಥ ಸ್ಥಾನದಲ್ಲಿ ಈ ಶಬ್ದಗಳು ಹೊಂದುತ್ತೆ ಅಂತ ನೆನಪಿರುತ್ತೆ. ಈ ಥರದ್ದೆಲ್ಲ ನೆನಪಿಟ್ಕೊಳ್ಳೋಕೆ ಸಾಧ್ಯ ಇದೆ. ಅವಧಾನಿಗಳ ಪರಂಪರೆ ಬಗ್ಗೆ ಯಾಕೆಂದರೆ ನಾನು ಗಣೇಶ್ ಅವ್ರನ್ನಾಗಲಿ ಇನ್ನು ಕೆಲವರನ್ನಷ್ಟೇ ಉಲ್ಲೇಖ ಮಾಡಿದೆ, ಹಳೆಯ ಅವಧಾನಿಗಳು. ಈಗಿರೋ ನಮ್ಮ ಮಿತ್ರರ ಬಗ್ಗೆ ಕೆಲವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಖಂಡಿತ. ನಮ್ಮ ಶತಾವಧಾನಿಗಳು ಅವಧಾನ ಮಾಡೋದಕ್ಕೂ ಮೊದಲು ಕನ್ನಡದಲ್ಲಿ ಅವಧಾನ ಇಷ್ಟು ಪ್ರಚಲಿತ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಲಂಕಾ ಕೃಷ್ಣಮೂರ್ತಿಗಳು ಅಂತ ಅವರ ಮೂಲ ಆಂಧ್ರ ಪ್ರದೇಶದವರಾದರೂ ಕೂಡ ಪೆನುಗೊಂಡದ ಹತ್ರದವರು ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಕನ್ನಡ ತೆಲುಗು ಎರಡರಲ್ಲೂ ಚೆನ್ನಾಗಿ ಕಲ್ತ್ಕೊಂಡಂಥವ್ರು, ಒಳ್ಳೆಯ ತೆಲುಗಿನಲ್ಲಿ ಕೆಲವು ಅವಧಾನಗಳನ್ನು ಮಾಡಿದ್ದಂಥವ್ರು. ಅವರು ಗಣೇಶರಿಗೆ ಪ್ರೇರಣೆಯನ್ನು ಕೊಟ್ಟು ಅವಧಾನಿಯಾಗಿ ಬೆಳೆಸಿರುವಂಥ ಗಣೇಶರು ಹೇಳ್ತಾರೆ. ಅವರೇ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಅವಧಾನವನ್ನು, ತೆಲುಗಿನ ಒಬ್ಬರ ಅವಧಾನಿಗಳ ಅವಧಾನವನ್ನು ಆಯೋಜನೆ ಮಾಡಿದ್ರಂತೆ. ಅವರು ಜೋಸ್ಯಂ ಸದಾನಂದ ಶಾಸ್ತ್ರಿಗಳು ಅಂತ 80ನೇ ಇಸ್ವಿ ಆಸ್ಪಾಸ್ನಲ್ಲಿ ಅವರು ಬೆಂಗಳೂರಿಗೆ ಬಂದಾಗ, ಅವರು ಜೋಸ್ಯಂ ಸದಾನಂದ ಶಾಸ್ತ್ರಿಗಳು ಆಂಧ್ರ ಪ್ರದೇಶದಲ್ಲಿ ಇದರಲ್ಲಿದ್ದವರು, ಸತ್ಯಸಾಯಿಬಾಬಾ ಕಾಲೇಜ್ನಲ್ಲಿ ಅಧ್ಯಾಪಕರಾಗಿದ್ದಂಥವ್ರು. ಅವರು ಕನ್ನಡ ಮನೆ ಮಾತಂತೆ ಅವರದ್ದು, ಮೂಲತಃ ಕರ್ನಾಟಕದಿಂದ ಹೋಗಿ ಅಲ್ಲಿ ನೆಲೆಸಿದವರು, ತೆಲುಗಿನಲ್ಲಿ ಒಳ್ಳೆಯ ಕವಿಗಳು ಅವಧಾನಿಗಳು ಆದವರು. ಅವರು ಅವಧಾನ ಆಯೋಜನೆ ಆದಾಗ ಕನ್ನಡದಲ್ಲಿ ನೋಡಿ ಈ ಥರ ಇಲ್ವೇ ಇಲ್ಲ ಅಂತೆಲ್ಲ ಹೇಳಿದ್ರಂತೆ ಹೊರಗಡೆ. ಆಗ ಅವರಿಗೆ ಇದೇನಪ್ಪ ಅಂದ್ರೆ ಅವ್ರ ಮನೆ ಮಾತು ಕನ್ನಡ ಆಗಿರೋದಕ್ಕೆ ಕನ್ನಡ ಅಲ್ಪ ಸ್ವಲ್ಪ ಗೊತ್ತು, ಕನ್ನಡದ ಇತಿಹಾಸ ಗೊತ್ತು. ಹಾಗಾಗಿ ಅವರು ಅಲ್ಲಿ ಆ ಮಹನೀಯ ಕೀರ್ತಿಗನ ಪಂಪನು ಅಂತ ಒಂದು ಪದ್ಯ ಹೇಳಿದ್ದಾರೆ. ಆ ಪದ್ಯವನ್ನು ನಾನು ಅವರಿಗೆ ಕೆಲವು ದಿನಗಳಿಂದಷ್ಟೇ ಕೇಳಿಕೊಂಡೆ, ನೀವು ಈ ಪದ್ಯ ಸ್ವಲ್ಪ ನನಗೆ ಕಳಿಸ್ಕೊಡಿ ಅಂತ. ಅಲ್ಲಿ ಕೊನೆಗೆ ಕಾಮಿತದಾಯಿನಿ ಕರುಣಿ ಕನ್ನಡ ವಾಣಿ ನಮೋ ನಮೋಸ್ತುತೆ ಅಂತ ಆ ಸಭೆಯಲ್ಲಿ ಆಶುವಾಗಿ ಒಂದು ಪದ್ಯ ಹೇಳಿದ್ರಂತೆ, ಕನ್ನಡದಲ್ಲೂ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ. ಆಗ ಲಂಕಾ ಕೃಷ್ಣಮೂರ್ತಿಯವರಿಗೆ ಖುಷಿ ಆಯ್ತಂತೆ, ನೀವು ಕನ್ನಡದಲ್ಲಿ ಅವಧಾನ ಮಾಡ್ಬೋದು ಅಂತ. ಒಂದು ವರ್ಷ ಅವರಿಗೆ ಸಮಯ ಕೊಟ್ಟು ಕೆಲವು ಪುಸ್ತಕಗಳನ್ನು ಸಜೆಸ್ಟ್ ಮಾಡಿ ಇದನ್ನು ಓದಿ ಅಂತೆಲ್ಲ ಹೇಳಿ ತಿಳಿಸಿ ಅವರು ಅದನ್ನು ಓದ್ಕೊಂಡು ಒಂದು ವರ್ಷದ ಬಳಿಕ ಕನ್ನಡದಲ್ಲಿ ಅವಧಾನ ಮಾಡಿದ್ರಂತೆ. 82-83 ಇಸ್ವಿ ಸಮಯದಲ್ಲಿ. ಅಷ್ಟೊತ್ತಿಗಾಗಲೇ ಗಣೇಶ್ ಅವರು ಮೇಡವರಂ ಮಲ್ಲಿಕಾರ್ಜುನ್ ಶರ್ಮಾ ಅನ್ನೋರು ಒಬ್ಬರ ಅವಧಾನ ನೋಡಿ ಇದನ್ನು ನಾನು ಮಾಡ್ಬೋದಲ್ಲ ಅಂತ, ಅವರು 19 ವರ್ಷದ ಹುಡುಗ. ಆಗ ಅವರು ಆ ಅವಧಾನ ನೋಡಿದಾಗ ಅವರಿಗೆ ಇದು ಅಂದರೆ ಅವ್ರಿಗೆ ಆಗಲೇ ಅಧ್ಯಯನ ಮಾಡಿಕೊಂಡು ಇದು ನನ್ನಲ್ಲಿ ಸಾಧ್ಯ ಇದೆ ಅಂತ ಗೊತ್ತಾಗಿ ಮಾರನೇ ದಿವಸವೇ ಇಲ್ಲಿ MES ಕಾಲೇಜಲ್ಲಿ ಅವರ ಕೆಲವು ಗುರುಗಳು ಸ್ನೇಹಿತರ ಜೊತೆ ಮಾಡಿದ್ರಂತೆ. ಅದಾದ ಬಳಿಕ ಗಣೇಶರು ಕೆಲವು ವರ್ಷ ಅವಧಾನ ಮಾಡಿದ್ರು. ಲಂಕಾ ಕೃಷ್ಣಮೂರ್ತಿಯವರು ಪರಿಚಯ ಆಗಿ ದೊಡ್ಡ ಪ್ರಮಾಣದಲ್ಲಿ ಅವರ ಅವಧಾನ ಆಗೋಲ್ಲಿವರಿಗೆ ಜನರಿಗೆ ಗೊತ್ತಾಗಿರಲಿಲ್ಲ ಇವರದ್ದು ಅವಧಾನ ಆಗಿದೆ ಅಂತ. ಹಾಗಾಗಿ ಎಷ್ಟೋ ಜನ ಇವತ್ತಿಗೂ ಕೋಲಾರದಲ್ಲಾಗಿರೋ ಅವರ ಅವಧಾನನೇ ಮೊದಲನೇ ಅವಧಾನ ಅಂತ ಅನ್ಕೋತಾರೆ ಅಂತ ಹೇಳ್ತಾರೆ. ಆ ಥರ ಗಣೇಶರ ಅವಧಾನ ಆಯಿತು. ಆ ಬಳಿಕ ಅವ್ರ ಅವಧಾನ ನೋಡಿ ಮತ್ತು ಸದಾನಂದ ಶಾಸ್ತ್ರಿಗಳ ಕೆಲವು ಅವಧಾನ ನೋಡಿ ಕಬ್ಬಿನಾಲೆ ವಸಂತ ಭಾರದ್ವಾಜನ್ನವರು ಅವಧಾನ ಮಾಡಿದ್ರು. ಆಮೇಲೆ ಅವರು ತಮ್ಮ ಬಾಲಕೃಷ್ಣ ಭಾರದ್ವಾಜನ್ನವರು ಮಾಡಿದ್ರು. ಆಮೇಲೆ ಇನ್ನೂ ಕೆಲವರು ನಮ್ಮ ಉಡುಪಿಯಲ್ಲಿ ಗುಂಡಿಬೈಲ್ ಸುಬ್ರಹ್ಮಣ್ಯ ಭಟ್ರು ಅಂತಿದ್ದಾರೆ, ಮಹೇಶ್ ಭಟ್ ಹಾರ್ಯಾಡಿ ಅಂತಿದ್ದಾರೆ, ಆಮೇಲೆ ಹಲಸ್ಕಂಡ ವೆಂಕಟರಮಣ ಭಟ್ ಅಂತ ಯಲ್ಲಾಪುರದವ್ರು ಇದ್ದಾರೆ, ಅವರೆಲ್ಲ ಅವಧಾನ ಮಾಡಿದ್ರು. ಆ ಬಳಿಕ ನಮ್ಮ ರಾಮಕೃಷ್ಣ ಪೆಜತ್ತಾಯ ಅಂತಿದ್ದಾರೆ, ಅವರು ಶೃಂಗೇರಿಯಲ್ಲಿ ಇದ್ದರು, ಈಗ ಬೆಂಗಳೂರಿನ ಚಾಣಕ್ಯ ಇದರಲ್ಲಿದ್ದಾರೆ, ಅವರು ಅವಧಾನ ಮಾಡಿದ್ರು. ಆ ಬಳಿಕ ನಾನು ಅವಧಾನಕ್ಕೆ ಬಂದೆ. ಹೀಗೆ ಹಲವು ಗಣೇಶರಿಂದ ಪ್ರೇರಣೆ ಪಡೆದಂಥ ನಮ್ಮ ತಲೆಮಾರಿನಲ್ಲಿ ಹಲವರು ಬಂದರೆ, ನನ್ನ ವಯಸ್ಸಿಗಿಂತ ಸ್ವಲ್ಪ ಕಿರಿಯ ವಯಸ್ಸಿನ ಕೆಲವು ಸ್ನೇಹಿತರು ಕೂಡ ಗಣೇಶರ ಅವಧಾನ ಮತ್ತು ಪೆಜತ್ತಾಯರು ನಮ್ಮ ಅವಧಾನ ಕೆಲವನ್ನೆಲ್ಲ ನೋಡಿಕೊಂಡು ಪೆಜತ್ತಾಯರು ಹೇಳಿದ್ರು ಅಂತ ಅವರ ವಿದ್ಯಾರ್ಥಿಗಳಾಗಿದ್ದಂಥ ಸೂರ್ಯ ಹೆಬ್ಬಾರ್ ಅಂತ ಒಬ್ಬರು, ಉಮಾ ಮಹೇಶ್ವರ ಅಂತ ಒಬ್ಬರು, ಇವರು ಅವಧಾನ ಮಾಡಿದ್ರು. ಸೊ ಇಂದಿನ ಜನರೇಷನ್ ಮುಂದಿನ ಜನರೇಷನ್ ಕಲೆಯನ್ನ ಈಗ ಪರಿಚಯಿಸ್ತಾ ಇದೆ. ಸೊ ಈ ಕಲೆಯ ಲಾಭವನ್ನ ಕೂಡ ಪಡ್ಕೊಳ್ಬೇಕು ಅನ್ಸುತ್ತೆ, ಬ್ರೈನಿನ ಪ್ರತಿ ಕಣವೂ ಕೂಡ ಆಕ್ಟಿವೇಟ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಅವಧಾನ ಕಲೆಯ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಧನ್ಯವಾದಗಳು. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಷ್ಟೊತ್ತು ಚರ್ಚೆ ಮಾಡಿದೆ. ನಾನಂತೂ ಸಮಯದ ಮಿತಿ ಇಲ್ಲದೆ ಮಾತಾಡ್ತಾ ಇದ್ದೆ. ಈ ಕಾರ್ಯಕ್ರಮದ ಆಯೋಜನೆಗಾಗಿ ಧನ್ಯವಾದ. ಧನ್ಯವಾದ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗ್ತೀವಿ. ನಮಸ್ಕಾರ.